ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರುಃ ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಈಗ ನೋಡಿ, ವಿಶುದ್ಧ ವೇದಾಂತ ಪರಿಭಾಷೆಯಲ್ಲಿ ನಾವು ಏನು ಮಾಡ್ತಾ ಇದ್ದೀವಿ? ತ್ವಂ ಪದಾರ್ಥ ವಿಚಾರ ಅಲ್ಲವೇ? ಈ ತ್ವಂ ಪದಾರ್ಥ ವಿಚಾರದಲ್ಲಿ ಆತ್ಮನ ಸ್ವರೂಪವು ತಿಳಿಯಲು, ಆತ್ಮ ಅಂದರೆ ತಾನು ನಿಜವಾಗಿ ಯಾರು, ತನ್ನ ನಿಜ ಸ್ವರೂಪವೇನು ತಿಳಿಯಲು, ತನ್ನಲ್ಲಿ ಅನಿಸುತ್ತಿರುವ ತಾನಲ್ಲದ ಅಂಶಗಳನ್ನು ತೆಗೆಯುವುದು. ತಾನಲ್ಲದ ಅಂದರೆ ಅನಾತ್ಮ ಅಲ್ಲವೇ? ತಾನಲ್ಲದ ಅಂದರೆ ಅನಾತ್ಮ. ಅನಾತ್ಮದ ಅಂಶ ಅನಾತ್ಮವನ್ನು ತಿಳ್ಕೊಳ್ಳುವುದೇ. ಅನಾತ್ಮನನ್ನು ತೆಗೆಯುವುದು ಅಂದರೆ ಅನಾತ್ಮನನ್ನು ಅನಾತ್ಮ ಎಂದು ತಿಳ್ಕೊಂಡರೆ ತೆಗೆದು ಬಿಡ್ತದೆ. ನಾನಲ್ಲದ್ದು ನಾನಲ್ಲ ಎಂದು ತೆಗೆದು ಬಿಟ್ಟರೆ ನಾನು ಉಳಿಯುತ್ತೇನೆ. ಅದು ನನ್ನನ್ನು ಬಿಟ್ಟು ಅದು ಬದುಕಲ್ಲ, ಅದು ಇರೋಕ್ಕಾಗಲ್ಲ. ನೋಡಿ, ಆತ್ಮನನ್ನು ಬಿಟ್ಟು ದೇಹ ಬದುಕಲ್ಲ, ಇಂದ್ರಿಯಗಳು ಬದುಕಲ್ಲ, ಯಾವುದೂ ಬದುಕಲ್ಲ. ಆದರೆ ಅದು ನಾನು ಎಂದು ತಿಳ್ಕೊಳ್ಳುವುದರಿಂದ ಅದು ನನ್ನನ್ನು ಅಂಟುಕೊಂಡಂತೆ, ನನ್ನ ನಿಜ ಸ್ವರೂಪವನ್ನು ಮುಚ್ಚುವಂತೆ, ನಾನು ದೇಹವೇ ಆಗಿದ್ದನಂತೆ ತೋರ್ತಾ ಇದೆ. ನಾನು ಅನಾತ್ಮನನ್ನು, ದೇಹೇಂದ್ರಿಯ ಮನಸ್ಸುಗಳು ಆತ್ಮನಲ್ಲದ ದೇಹೇಂದ್ರಿಯ ಮನಸ್ಸುಗಳನ್ನು ನಾನೇ ಎಂದು ತಪ್ಪಾಗಿ ತಿಳ್ಕೊಳ್ಳುವುದರಿಂದ ಅದೇನಾಗ್ತದೆ? ಅದೊಂದು ಏನೋ ಅನಾತ್ಮ ಇದೆ ಅನಿಸುತ್ತದೆ. ಅನಾತ್ಮ ಎಂಬುದೇನಿಲ್ಲ, ಹಾವೇನಿಲ್ಲ. ಹಾವಿ ಇದೆ ಎಂದು ಅನುಕೊಳ್ಳುವುದರಿಂದಲೇ ಹಾವು ತೋರುವುದೇ ಹೊರತು ಆ ಹಾವಿನ ಇರುವಿಕೆ ನಿಜವಾಗಿಲ್ಲ. ಅಲ್ಲಿ ಇರುವುದು ಹಗ್ಗ. ಆದರೆ ಇವರಿಗೆ ಏನನ್ನಿಸುತ್ತದೆ? ನಾನು ಅಂದ್ಕೊಳ್ತಾ ಇಲ್ಲ. ಏನು ಅಂದ್ಕೊಳ್ತಾನೆ? ನಾನು ಅಂದ್ಕೊಳ್ಳುವುದಿಲ್ಲ, ಅಲ್ಲಿರುವುದೇ ಹಾವು ಹೇಳ್ತಾನೆ. ಅಂದರೆ ಹಾವಿಗೆ ನನ್ನ ಮನಸ್ಸಿನ ಅನಿಸಿಕೆ ಅಲ್ಲ, ಅಲ್ಲಿ ಇರುವಿಕೆ ಇದ್ದಂತೆ ಅಂಟಿಸ್ತಾನೆ. ನೋಡಿ, ಅಲ್ಲಿ ಇದೆ, ಅಲ್ಲಿ ಇದೆ, ಅಲ್ಲಿ ಇರುವಿಕೆ ಇದ್ದಂತೆ ನೋಡ್ತಾನೆ. ಅಲ್ಲಿ ಇದೆ ಅಂದರೆ ಅಲ್ಲಿ ಅದಕ್ಕೆ ಇರುವಿಕೆ ಇದ್ದಂತೆ ನೋಡ್ತಾನೆ. ಈಗ ಇದು ತಪ್ಪಾಗ್ತಾ ಇದೆ. ಅಲ್ಲಿ ಇರುವುದು ಹಗ್ಗ ಅನಿಸುವುದು ಹಾವು. ಹಾಗೆಯೇ ಇಲ್ಲಿ ತಾನಾಗಿದ್ದು ಚೈತನ್ಯ ಮಾತ್ರ. ಚೈತನ್ಯಕ್ಕೆ ಆಕಾರವಿಲ್ಲ, ಚೈತನ್ಯವು ವಿಷಯವಾಗುವುದಿಲ್ಲ. ಆದರೆ ಚೈತನ್ಯವು ವೃತ್ತಿಗೆ ವಿಷಯವಾಗುವುದಿಲ್ಲ. ಚೈತನ್ಯವು ವೃತ್ತಿಯನ್ನು ತಿಳ್ಕೊಳ್ಳುವುದೇ ಹೊರತು ಚೈತನ್ಯವು ವೃತ್ತಿಗೆ ವಿಷಯವಾಗುವುದಿಲ್ಲ. ಆದರೆ ನನಗೇನು ಅನಿಸುತ್ತದೆ? ನಾನು ಇಂಥವನು ಅಂದರೇನಿದು ವೃತ್ತಿಗೆ ವಿಷಯವಾಯಿತು. ನಾನು ಇಂಥವನು, ಹೀಗಿದ್ದೇನೆ, ಹಾಗಿದ್ದೇನೆ ಎನ್ನುವುದು ವೃತ್ತಿಗೆ ವಿಷಯವಾಯಿತು. ವೃತ್ತಿಗೆ ವಿಷಯವಲ್ಲದ ಸ್ವಪ್ರಕಾಶನಾದ ತನ್ನನ್ನು ವೃತ್ತಿಗೆ ವಿಷಯವಾದನಂತೆ ನೋಡುವುದೇ ಅಧ್ಯಾಸ. ಅದೇ ಅನಾತ್ಮ, ಅದೇ ಅಧ್ಯಾಸ. ವೃತ್ತಿಗೆ ವಿಷಯವಾಗದೇ ಇರುವ ಸಾಕ್ಷಿಯನ್ನು, ಅಂದರೆ ವೃತ್ತಿಗೆ ವಿಷಯವಲ್ಲದ ಸ್ವಪ್ರಕಾಶ ಅರಿವನ್ನು ವೃತ್ತಿಗೆ ವಿಷಯವಾಗಿದ್ದನಂತೆ. ವೃತ್ತಿಗೆ ವಿಷಯ ಅಂದರೆ ನಾನು ಎಂಬ ಒಂದು ವೃತ್ತಿ, ಅದು ಎಚ್ಚರದಲ್ಲಿದೆ. ನೋಡಿ, ಜಾಗ್ರತ್ತಿನಲ್ಲಿ, ಸ್ವಪ್ನದಲ್ಲಿ ತನ್ನನ್ನು ತಾನು ನಾನು ಹೀಗಿದ್ದೇನೆ, ನಾನು ಇಂಥವನು ಎಂಬ ಒಂದು ವೃತ್ತಿರೂಪವಾಗಿ, ಅಂತಃಕರಣ ವೃತ್ತಿರೂಪವಾಗಿ ತನ್ನ ಕುರಿತು ಒಂದು ಅನಿಸಿಕೆ ಇದೆ. ಇದೇ ಅನಾತ್ಮ. ಏಕೆ ಇದು ಅನಾತ್ಮ? ಏಕೆ ನೋಡಿ, ಇದು ಅಧ್ಯಾಸ, ಇದು ಅನಾತ್ಮ, ಇದು ನಿಜವಾಗಿ ನಾನಲ್ಲ. ಹೌದು. ಹೇಗೆ? ಇದು ಅನಾತ್ಮ ನನ್ನ ನಿಜಸ್ವರೂಪವಲ್ಲ ಎಂದು ಹೇಗೆ ತಿಳಿಯುತ್ತೀರಿ? ನನ್ನ ನಿಜಸ್ವರೂಪವಾದರೆ, ಇದೇ ಹೇಳ್ತಾ ಇದ್ದೆ. ಇದಕ್ಕೆ ಉತ್ತರ ಏನೆಂದರೆ, ನನ್ನ ನಿಜಸ್ವರೂಪವಾದರೆ ಇದು ಎಂದಿಗೂ ನನ್ನಲ್ಲಿರಬೇಕು, ಎಂದಿಗೂ ನನ್ನ ಜೊತೆಗಿರಬೇಕು. ಆದರೆ ಈ ಎಚ್ಚರದಲ್ಲಿ ನಾನು ಎಂಬುವ ರೂಪ ಅನಿಸಿಕೆ ಬಿಟ್ಟು ನಾನಿರ್ತೀನಿ. ನಾನೆಂಬ ಅನಿಸಿಕೆಯನ್ನು, ವೃತ್ತಿಯನ್ನು ಬಿಟ್ಟು ನಾನಿರ್ತೀನಿ. ಸುಷುಪ್ತಿಯಲ್ಲಿಲ್ಲ.
ಕನಸಿನಲ್ಲಿ ಅಂದರೆ ಸ್ವಪ್ನದಲ್ಲಿ ಎಚ್ಚರದಲ್ಲಿ ಅನಿಸುವ ನಾನೆಂಬ ಅನಿಸಿಕೆ ಕನಸಿನಲ್ಲಿ ಬಿಡುತ್ತಾ ಇದೆ. ಕನಸಿನಲ್ಲಿ ಅನಿಸುವ ನಾನೆಂಬ ಅನಿಸಿಕೆ ಅದು ಬಿಟ್ಟು ಎಚ್ಚರಕ್ಕೆ ಬರ್ತೀನಿ. ಅಂದರೆ ಒಂದು ನಾನೆಂಬ ಅನಿಸಿಕೆ ಸ್ಥಿರವಾಗಿರುತ್ತಾ ಇಲ್ಲ, ಬಿಡುತ್ತಾ ಇದೆ. ಅದು ಬಿಡುತ್ತಾ ಇದೆ ಅಂದರೆ ತನ್ನ ಸ್ವರೂಪಕ್ಕೆ ಅಂಟುಕೊಳ್ಳದೆ ನಾನದನ್ನು ಬಿಟ್ಟು ತಾನಿರುತ್ತಾ ಇದ್ದಾನೆ. ನಾನೆಂಬ ಅನಿಸಿಕೆ, ನಾನೆಂಬ ವೃತ್ತಿ ಬಿಟ್ಟು ನಾನಿರಬಹುದಾಗಿದೆ. ಇರಬಹುದೇನು, ಇದ್ದೇ ಇದ್ದೀನಿ. ಏಕೆ? ಎಚ್ಚರದಲ್ಲಿ ಅನಿಸುತ್ತಿರುವ ನಾನೆಂಬ ವೃತ್ತಿ ಬಿಟ್ಟೇ ನಾನು ಕನಸಕ್ಕೆ ಹೇಗೆ ಹೋಗ್ತೀನಿ? ನೀವು ಕನಸಿನ ಒಳಗೆ ಡೀಟೇಲ್ ನೋಡಬೇಡಿ. ಯಾವ ಅರಿವಿನಲ್ಲಿ ಹೇಗೆ ನೋಡಬೇಕು? ಯಾವ ಅರಿವಿನಲ್ಲಿ ಎಚ್ಚರದ ನಾನು ಅನಿಸುತ್ತಾ ಇದೆಯೋ ಈ ನಾನೆಂಬುದು ಬಿಟ್ಟು ತಾನಿದ್ದಾನೆ. ಯಾರು? ಅರಿವಿದೆ. ದೃಷ್ಟಿ ಅರಿವು ಮೇಲೆ ಇರಲಿ. ಅರಿವು ಹೇಗಿದೆ? ನಾನೆಂಬುದು ಬಿಟ್ಟಿದೆ. ಇದೆ ಎಂದು ಹೇಗೆ ಗೊತ್ತಾಗ್ತದೆ? ಕನಸಿನ ಅರಿವು ನೋಡಿ, ಕನಸಿನ ಅವಸ್ಥೆ ನೋಡಬೇಡಿ, ಕನಸಿನ ಅರಿವೇ. ಒಟ್ಟು ಕನಸನ್ನು ತಿಳಿಯುವ ಅರಿವು ಎಚ್ಚರಕ್ಕೆ ಪರಿಮಿತವಾಯಿತಾ ನೋಡಿ. ಕನಸನ್ನು ತಿಳ್ಕೊಳ್ತಾ ಇದ್ದೀನಿ ಅಂದರೆ ಅರ್ಥವೇನು? ಕನಸನ್ನು ತಿಳ್ಕೊಳ್ತಾ ಇದ್ದೀನಿ ಅಂದರೆ ಎಚ್ಚರದಲ್ಲಿ ಯಾವ ನಾನೆಂಬ ಬುದ್ಧಿ ಇದೆಯೋ ಈ ಎಚ್ಚರ ನಾನು ಬುದ್ಧಿ ಕನಸಿನಲ್ಲಿದೆಯಾ? ಎಚ್ಚರ ನಾನು ಬುದ್ಧಿ ಕನಸಿನಲ್ಲಿದೇನು? ಇಲ್ಲ. ಅಂದರೆ ಅರ್ಥವೇನು? ಎಚ್ಚರ ನಾನು ಬುದ್ಧಿ ಕನಸಿನಲ್ಲಿದೇನು? ಇಲ್ಲ. ಹೇಗೆ ಗೊತ್ತು? ನನಗೆ ಗೊತ್ತಾಗ್ತಾ ಇದೆ. ಹೌದು, ಎಚ್ಚರ ನಾನು ಬಿಟ್ಟೇ ಇದ್ದೇನೆ. ಬಿಟ್ಟು ಯಾರು? ಅರಿವು. ನೋಡಿ, ಎಚ್ಚರ ನಾನೆಂಬ ವೃತ್ತಿಯನ್ನು ಬಿಟ್ಟು ಅರಿವು ಇನ್ನೂ ವ್ಯಾಪಕವಾಗಿದೆ. ಎಚ್ಚರ ನಾನು ಎಂಬ ಬುದ್ಧಿಯನ್ನು ಬಿಟ್ಟು ಅರಿವು ವ್ಯಾಪಕವಾಗಿದೆ. ವ್ಯಾಪಕ ಅಂದರೆ ಏನು? ಎಚ್ಚರ ನಾನು ಇಲ್ಲದಿರುವಾಗಲೂ ಮುಂದುವರಿಯುತ್ತಾ ಇದೆ. ಹೇಗೆ ಗೊತ್ತು? ಕನಸು ಅಂದರೆ ಕನಸೆಂಬ ಅವಸ್ಥೆ. ಕನಸಿನ ಒಳಗೆ ಡೀಟೇಲ್ ನೋಡಬೇಡಿ. ಕನಸಿನ ಅವಸ್ಥೆ ಗೊತ್ತಾಗ್ತಾ ಇದೆ ಅಂದರೆ ಎಚ್ಚರ ನಾನುನಿಂದ ಅಲ್ಲ, ಎಚ್ಚರ ನಾನು ಬುದ್ಧಿಯಿಂದ. ಎಚ್ಚರ ನಾನು ಬುದ್ಧಿ ಸಹಿತ ಕನಸಿನ ಅವಸ್ಥೆ ಗೊತ್ತಾಗಲ್ಲ. ಕನಸಿನ ಅವಸ್ಥೆ ಗೊತ್ತಾಗಬೇಕಂದ್ರೆ ಎಚ್ಚರ ನಾನುಗಿಂತ ಹೆಚ್ಚಿನ ತಾನಂದರೆ ಅರಿವು, ಸಾಕ್ಷಿ ಎಚ್ಚರ ನಾನು ಬುದ್ಧಿಗಿಂತ ವ್ಯಾಪಕವಾದ ಹೆಚ್ಚಿನನಾದ ಸ್ವತಂತ್ರವಾದನಾಗಿದ್ದರೆ ಕನಸನ್ನು ನೋಡ್ತೀನಿ, ಕನಸನ್ನು ತಿಳ್ಕೊಳ್ತೀನಿ. ನೋಡ್ತೀನಿ ಅಂದರೆ ತಿಳ್ಕೊಳ್ತೀನಿ. ಕನಸನ್ನು ಅರಿವಾಗುತ್ತಾ ಇದೆ ಅಂದರೆ ನನ್ನ ಅರಿವು ಎಚ್ಚರ ನಾನನ್ನು ದಾಟಿ ಎಚ್ಚರ ನಾನು ಬುದ್ಧಿಯನ್ನು ಬಿಟ್ಕೊಂಡು ಕನಸಿನ ಅರಿವಾಗ್ತಾ ಇದೆ. ಅಂದರೆ ಕನಸನ್ನು ತಿಳ್ಕೊಳ್ತಾ ಇದ್ದೀನಿ, ಅರಿವಾಗಿದ್ದೇನೆ. ಅಂದರೆ ಯಾವ ಅರಿವು ಎಚ್ಚರದಲ್ಲಿರುವ ಅರಿವೇ ಕನಸನ್ನು ನೋಡ್ತಾ ಇದೆ, ಅದು ನಾನು ಹೇಳ್ತಕ್ಕದ್ದು. ಎಚ್ಚರದಲ್ಲಿ ಯಾವ ಅರಿವಿದೆಯೋ ಆ ಅರಿವು ಎಚ್ಚರ ನಾನುಗೆ ಮಾತ್ರ ಪರಿಮಿತವಾಗಲಿಲ್ಲ, ಎಚ್ಚರ ನಾನನ್ನು ಬಿಟ್ಟುಕೊಂಡರೂ ಅರಿವದೇ. ಎಚ್ಚರ ನಾನು ಎಂಬ ವೃತ್ತಿಯನ್ನು ಬಿಟ್ಟೆ, ದಾಟಿದೆ, ಸ್ವತಂತ್ರವಾಗಿದ್ದೇನೆ. ಎಚ್ಚರ ನಾನೆಂಬ ಬುದ್ಧಿಯನ್ನು ದಾಟಿ ಬಿಟ್ಟು ಅರಿವಿದೆ. ಆ ಅರಿವೇ ಕನಸನ್ನು ತಿಳ್ಕೊಳ್ತಾ ಇದೆ, ಕನಸನ್ನು ಅರಿಯುತ್ತಾ ಇದೆ. ಅಂದರೆ ಅರ್ಥವೇನು? ಅದು ಎಚ್ಚರ ನಾನುಗೆ ಪರಿಮಿತವಾಗಿದ್ದರೆ ಕನಸು ಗೊತ್ತಾಗ್ತಿರಲಿಲ್ಲ. ಅಥವಾ ಎಚ್ಚರ ನಾನೇ ಕನಸಿಗೆ ಹೋಗ್ತದೇನು? ಅದು ನೋಡಿ, ಎಚ್ಚರ ನಾನು ಬುದ್ಧಿ ಕನಸಿಗೆ ಹೋಗುತ್ತದೇನು? ಹೋಗಲ್ಲ. ಎಚ್ಚರ ನಾನೇ ಕನಸಿಗೆ ಹೋಗ್ತಾ ಇಲ್ಲ. ಕನಸಿನಲ್ಲಿ ಎಚ್ಚರ ನಾನಿರುವವರೆಗೂ ಕನಸೇ ಬರಲ್ಲ. ಎಚ್ಚರದಲ್ಲಿರುವ ನಾನು ಬುದ್ಧಿ ಇರುವವರೆಗೂ ಕನಸು ಬರುವುದೇ ಇಲ್ಲ, ಕನಸು ಗೊತ್ತಾಗುವುದೇ ಇಲ್ಲ. ಕನಸು ಗೊತ್ತಾಗ್ತಾ ಇದೆ, ಎಚ್ಚರ ನಾನು ದಾಟಿದ್ದರೆ ಕನಸು ಗೊತ್ತಾಗ್ತದೆ. ಅಂದರೆ ನಾನು ಅರಿವಿನ ರೂಪ, ನಾನು ಎಚ್ಚರ ಅರಿವು ಬಿಟ್ಟು ಹೆಚ್ಚಿನವನಾಗಿದ್ದೇನೆ. ಎಚ್ಚರ ನಾನು ಬುದ್ಧಿಗಿಂತ ಹೆಚ್ಚಿನವನು, ವ್ಯಾಪಕನೂ ಆಗಿದ್ದೇನೆ. ಎಚ್ಚರ ನಾನು ಬುದ್ಧಿಗಿಂತ ವ್ಯಾಪಕ, ಹೆಚ್ಚಿನ ಅಂದರೆ ಎಚ್ಚರ ಬುದ್ಧಿಯನ್ನು ಬಿಟ್ಟು, ಅಂದರೆ ಎಚ್ಚರ ಬುದ್ಧಿಗಿಂತ ಸ್ವತಂತ್ರ. ಎಚ್ಚರ ಬುದ್ಧಿಗೆ ಅಂಟುಕೊಳ್ಳದೆ, ಎಚ್ಚರ ಬುದ್ಧಿಗೆ ಸಿಕ್ಕಾಕ್ಕೊಳ್ಳದೆ ಸ್ವತಂತ್ರ. ಯಾವಾಗ ಸ್ವತಂತ್ರ?
ಎಚ್ಚರ ಅವಸ್ಥೆ ಬಿಟ್ಟ ನಂತರನ ಸ್ವತಂತ್ರನ ಅಲ್ಲ. ಈಗಲೇ ಎಚ್ಚರ ಅವಸ್ಥದಲ್ಲೇ ಎಚ್ಚರದಲ್ಲಿರುವ ನಾನು ಬುದ್ಧಿಗಿಂತ ಸ್ವತಂತ್ರವಾಗಿದ್ದೇನೆ. ಎಚ್ಚರ ಅವಸ್ಥೆ ಇರುವಾಗಲೇ ಎಚ್ಚರದಲ್ಲಿನ ಎಚ್ಚರದ ನಾನು ಬುದ್ಧಿಗಿಂತ ಸ್ವತಂತ್ರ ಅರಿವಾಗಿದೆ. ಅರಿವು ಎಚ್ಚರದ ನಾನು ಬುದ್ಧಿಗೆ ಸಿಕ್ಕಾಕ್ಕೊಂಡಿಲ್ಲ. ಎಚ್ಚರ ನಾನುಗಿಂತ ಸ್ವತಂತ್ರವಾಗಿರುವುದರಿಂದಲೇ ಆ ಬುದ್ಧಿ ಬಿಟ್ಟು ಹೋದ ನಂತರನೂ ಅದೇ ಅರಿವು ಕನಸನ್ನು ತಿಳ್ಕೊಳ್ತಾ ಇದೆ. ಕನಸನ್ನು ತಿಳಿಯಬೇಕಂದರೆ ಕನಸನ್ನು ತಿಳಿಯುವುದು ಬೇರೆ ಅರಿವು ಹೇಳುತ್ತಾ ಇಲ್ಲ. ಯಾವ ಅರಿವು ಎಚ್ಚರವನ್ನು ತಿಳ್ಕೊಂಡಿತೋ, ಯಾವ ಅರಿವು ಎಚ್ಚರಕ್ಕೆ ಸಾಕ್ಷಿ ಆಯಿತೋ, ಅದೇ ಅರಿವು ಕನಸನ್ನು ನೋಡುತ್ತಾ ಇದೆ. ಅಷ್ಟೇ ನಾನು ಹೇಳ್ತಕ್ಕಂಥ. ಯಾವ ಅರಿವು ಇಡೀ ಎಚ್ಚರವನ್ನು ತಿಳ್ಕೊಳ್ತದೋ ಅದೇ ಅರಿವು ಎಚ್ಚರ ನಾನು ಬುದ್ಧಿಗೆ ಪರಿಮಿತವಾಗದೆ ಎಚ್ಚರ ಅವಸ್ಥೆಯನ್ನು ಬಿಟ್ಟು ಅದಕ್ಕಿಂತ ಸ್ವತಂತ್ರವಾಗಿದೆ. ಹೇಗೆ ಗೊತ್ತು? ಎಚ್ಚರ ನಾನು ಬುದ್ಧಿಯನ್ನು ಬಿಟ್ಟು ಸ್ವತಂತ್ರವಾಗಿದೆ, ಅರಿವು ಸ್ವತಂತ್ರವಾಗಿದೆ ಎಂದು ಹೇಗೆ ಗೊತ್ತು? ಎಚ್ಚರ ನಾನು ಬುದ್ಧಿ ಇಲ್ಲದಿರುವಾಗಲೂ ಇದೆ. ಆ ಅರಿವು ಎಚ್ಚರದಲ್ಲಿ ಎಚ್ಚರ ಅವಸ್ಥೆಯನ್ನು ಅರಿಯುವ ಅರಿವು ಎಚ್ಚರ ಇಲ್ಲದಿರುವಾಗಲೂ ಇದೆ. ಅಂದರೆ ಎಚ್ಚರಕ್ಕಿಂತ ಹೆಚ್ಚಾಗಿದೆ. ಎಚ್ಚರ ಅವಸ್ಥಕ್ಕಿಂತ ಹೆಚ್ಚಾಗಿದೆ. ಎಚ್ಚರ ಅವಸ್ಥಕ್ಕಿಂತ ಸ್ವತಂತ್ರವಾಗಿದೆ ಅರಿವು. ಆದ್ದರಿಂದಲೇ ಎಚ್ಚರ ನಾನು ಬುದ್ಧಿ ಬಿಟ್ಟು ಹೋದರೂ ಅರಿವು ಇರುತ್ತಾ ಇದೆ. ಅದು ಹೇಗೆ? ಕನಸನ್ನು ಅರಿಯುತ್ತಾ ಇದೆ, ಕನಸನ್ನು ಬೆಳಗಿಸ್ತಾ ಇದೆ. ಎಚ್ಚರವನ್ನು ಬೆಳಗಿಸಿರುವ ಅರಿವೇ ಎಚ್ಚರ ನಾನು ಬುದ್ಧಿಗೆ ಸಿಕ್ಕಾಕ್ಕೊಳ್ಳದೆ ಎಚ್ಚರ ನಾನು ಬುದ್ಧಿ ಬಿಟ್ಟು ಹೋದರೂ ಅದಕ್ಕಿಂತ ಸ್ವತಂತ್ರವಾಗಿ ಕನಸನ್ನು ಬೆಳಗಿಸ್ತಾ ಇದೆ. ಅಂದರೆ ಅದರ ಬೆಳಕು ಎಚ್ಚರ ನಾನು ಬುದ್ಧಿ ಎಚ್ಚರ ಅವಸ್ಥಕ್ಕಿಂತ ವ್ಯಾಪಕವಾಗಿದೆ. ಎಚ್ಚರ ಅವಸ್ಥಕ್ಕಿಂತ ವ್ಯಾಪಕವಾಗುವುದರಿಂದಲೇ ಕನಸನ್ನು ಬೆಳಗಿಸ್ತಾ ಇದೆ ಅಲ್ಲವೇ? ಕನಸಿನ ಅರಿವು ಕನಸಿನ ಅವಸ್ಥಕ್ಕಿಂತಲೂ ವ್ಯಾಪಕವಾಗಿದೆ. ಅದೇ ಸಾಕ್ಷಿ. ಅದೇ ಅರಿವು ಕನಸಿನ ಅವಸ್ಥಕ್ಕಿಂತ ವ್ಯಾಪಕವಾಗಿದೆ. ಅದರಿಂದ ಎಚ್ಚರವನ್ನು ಬೆಳಗಿಸ್ತಾ ಇದೆ. ಎಚ್ಚರ ನಾನು ಬುದ್ಧಿ ಎಚ್ಚರ ಅವಸ್ಥಕ್ಕಿಂತ ವ್ಯಾಪಕವಾಗಿದೆ. ಅದರಿಂದ ಕನಸನ್ನು ಬೆಳಗಿಸ್ತಾ ಇದೆ. ಅಂದರೇನು? ಕನಸಿನ ಅವಸ್ಥಕ್ಕಿಂತ ಹೆಚ್ಚಾಗಿ ಅರಿವಿದೆ, ಎಚ್ಚರ ಅವಸ್ಥಕ್ಕಿಂತ ಹೆಚ್ಚಾಗಿ ಅರಿವಿದೆ. ಅಂದರೆ ಎಚ್ಚರ ಅವಸ್ಥಕ್ಕಿಂತ ವ್ಯಾಪಕವಾಗಿದೆ ಬೆಳಕು, ಕನಸಿನ ಅವಸ್ಥಕ್ಕಿಂತ ವ್ಯಾಪಕವಾಗಿದೆ ಬೆಳಕು. ಅದರಿಂದ ಕನಸು ಬಿಟ್ಟು ಹೋದರೂ ಅದೇ ಬೆಳಕು ಎಚ್ಚರವನ್ನು ಬೆಳಗಿಸ್ತಾ ಇದೆ. ಎಚ್ಚರ ಬಿಟ್ಟು ಹೋದರೂ ಅದೇ ಬೆಳಕು ಕನಸನ್ನು ಬೆಳಗಿಸ್ತಾ ಇದೆ. ನೋಡಿ, ಎಚ್ಚರ ಬಿಟ್ಟು ಹೋದರೂ ಎಚ್ಚರ ನಾನು ಬುದ್ಧಿ ಎಚ್ಚರ ದೇಹಾದಿಗಳು ಎಚ್ಚರ ಪ್ರಪಂಚ ಬಿಟ್ಟು ಹೋದರು. ಅಂದರೆ ಅದಕ್ಕಿಂತ ಹೆಚ್ಚಾಗಿ ಅದಕ್ಕಿಂತ ಹೆಚ್ಚಿನ ವ್ಯಾಪಕವಾಗಿ ಬೆಳಕಿದೆ, ಅರಿವಿದೆ. ಆ ಅರಿವು ಎಚ್ಚರ ದಾಟಿದ್ದರೂ ಕನಸನ್ನು ಬೆಳಗಿಸ್ತಾ ಇದೆ, ಕನಸನ್ನು ದಾಟಿದ್ದರೂ ಎಚ್ಚರವನ್ನು ಬೆಳಗಿಸ್ತಾ ಇದೆ. ಅಂದರೆ ಈ ಎರಡನ್ನು ದಾಟಿ ಇದೆ. ಆಯ್ತಲ್ಲ? ಎಚ್ಚರವನ್ನು ದಾಟಿ ಬೆಳಕಿದೆ. ಬೆಳಕು ದಾಟಿ ಅಂದರೆ ಸ್ವತಂತ್ರ, ಎಚ್ಚರಕ್ಕಿಂತ ಸ್ವತಂತ್ರ, ಎಚ್ಚರಕ್ಕೆ ಸಿಕ್ಕಾಕ್ಕೊಂಡಿಲ್ಲ. ಎಚ್ಚರಕ್ಕಿಂತ ಸ್ವತಂತ್ರವಾಗಿದೆ ಬೆಳಕು, ಕನಸುಕ್ಕಿಂತ ಸ್ವತಂತ್ರವಾಗಿದೆ. ಕನಸು ಎಚ್ಚರ ಎರಡು ಅಂಟುಕೊಳ್ಳದೆ ಎರಡು ಅಳತೆಗೆ ಸಿಗಲ್ಲ. ಎಚ್ಚರದ ಅಳತೆಗೆ ಕನಸಿನ ಅಳತೆಗೆ ಪರಿಮಿತವಾಗಲ್ಲ. ಎಚ್ಚರ ಅಳತೆಗಳನ್ನು ದಾಟಿ ಬೆಳಕಿದೆ, ಅರಿವಿದೆ. ಕನಸಿನ ಅಳತೆಯನ್ನು ದಾಟಿ ಇದೆ. ಅಂದರೆ ಕನಸು ತನ್ನಲ್ಲಿ ಮುಳುಗಿ ಹೋಗ್ತದೆ, ಎಚ್ಚರ ಮುಳುಗಿ ಹೋಗ್ತದೆ, ತಾನು ಮಾತ್ರ ಉಳಿಯುತ್ತಾನೆ. ಅರಿವು ಉಳಿಯುತ್ತದೆ. ನೋಡಿ, ಆ ಅರಿವು ಸ್ವತಂತ್ರ. ಆ ಅರಿವು ಎಚ್ಚರ ತೋರುವಾಗಲೂ ಎಚ್ಚರಕ್ಕೆ ಸಿಕ್ಕಾಕ್ಕೊಂಡಿಲ್ಲ. ಎಚ್ಚರ ತೋರುವಾಗಲೂ
ಎಚ್ಚರ ನಾನು ಬುದ್ಧಿ ಇರುವಾಗಲೂ ಎಚ್ಚರ ಅವಸ್ಥಕ್ಕೆ ಪರಿಮಿತವಾಗಲಿಲ್ಲ. ಎಚ್ಚರ ತೋರುವಾಗಲೂ ಎಚ್ಚರಕ್ಕಿಂತ ಹೆಚ್ಚಾಗಿ ವ್ಯಾಪಕವಾಗಿ ಸ್ವತಂತ್ರವಾಗಿದ್ದಾನೆ. ಬೆಳಕು, ಅರಿವಿನ ಬೆಳಕು, ಅರಿವಿನ ಅರಿವು ಎಚ್ಚರ ತೋರುವಾಗಲೂ, ಎಚ್ಚರದ ನಾನೆಂಬ ಬುದ್ಧಿ ತೋರುವಾಗಲೂ ಸ್ವತಂತ್ರವಾಗಿದೆ. ನೋಡಿ, ಎಚ್ಚರ ನಾನು ಬುದ್ಧಿ ತೋರುವಾಗಲೂ ಅರಿವು ಅದನ್ನು ದಾಟಿ, ಅದನ್ನು ವ್ಯಾಪಿಸಿ, ಅದಕ್ಕಿಂತ ಹೆಚ್ಚಾಗಿ ಸ್ವತಂತ್ರವಾಗಿದೆ ಅರಿವು. ಆದ್ದರಿಂದಲೇ ಎಚ್ಚರ ಇರಲಿ ಬಿಡಲಿ ಅರಿವಿಗೇನು ವ್ಯತ್ಯಾಸ ಆಗಲ್ಲ. ಎಚ್ಚರ ಇದ್ದರೆ ಗೊತ್ತಾಗ್ತದೆ, ಇಲ್ಲದಿದ್ದರೆ ಅರಿವೇನು ಹೋಗಲ್ಲ. ಎಚ್ಚರ ನಾನು ಬುದ್ಧಿ ಇದ್ದರೆ ಬೆಳಗಿಸ್ತದೆ. ಎಚ್ಚರ ನಾನು ಬುದ್ಧಿ ಇಲ್ಲದಿದ್ದರೂ ಬೆಳಕೇನು ಹೋಗಲ್ಲ. ಬೆಳಕು ಬೆಳಕೇ ಇದ್ದುಕೊಂಡು ಬಿಡ್ತದೆ. ಏಕೆ? ಎಚ್ಚರ ನಾನು ಬುದ್ಧಿಗೆ ಸ್ವತಂತ್ರವಾಗಿ ಇದೆ. ಅದು ಇರವು ಎಚ್ಚರ ನಾನು ಬುದ್ಧಿಗೇನು ಪರಿಮಿತವಾಗಲಿಲ್ಲ. ಇರವು, ಶುದ್ಧ ಇರವು, ಕೇವಲ ಇರವು, ಬರಿಯ ಇರವು, ಅನಂತ ಇರವು, ಅಖಂಡ ಇರವು, ಅನಂತ ಅರಿವು ಎಚ್ಚರ ನಾನು ಬುದ್ಧಿಗೆ ಪರಿಮಿತವಾಗದೆ ವ್ಯಾಪಕವಾಗಿದೆ. ಅದನ್ನು ದಾಟಿ, ಅದಕ್ಕಿಂತ ಸ್ವತಂತ್ರವಾಗಿ ಅದು ಇದ್ದರೆ ಇರಬಹುದು, ಇಲ್ಲದಿದ್ದರೂ ಬಿಡಬಹುದು. ಎಚ್ಚರ ನಾನು ತೋರಲಿ ಬಿಡಲಿ ಅರಿವು ಮಾತ್ರ ಸ್ವತಂತ್ರವಾಗಿದೆ. ಅದರಿಂದ ಎಚ್ಚರ ನಾನು ಬಿಟ್ಟರೂ ಕನಸನ್ನು ಬೆಳಗಿಸ್ತಾ ಇದೆ. ಕನಸೇಕೆ ಎತ್ತುತ್ತಾ ಇದ್ದೀವಿ? ಬೆಳಕಿದೆ ಎನ್ನುವುದಕ್ಕೆ ಅಷ್ಟೇ, ಕನಸಿಗೋಸ್ಕರ ಅಲ್ಲ. ಬೆಳಕಿದೆ ಅಷ್ಟೇ. ಅರಿವಿನ ಬೆಳಕು ಇದ್ದೇ ಇದೆ ಎಂದರ್ಥ ಅಷ್ಟೆ. ಮತ್ತು ಕನಸನ್ನು ಬಿಟ್ಟು ಹೋದರು ಕನಸಿನ ನಾನು ಬುದ್ಧಿ ಕನಸಿನ ಪ್ರಪಂಚವನ್ನು ದಾಟಿ, ಕನಸಿನ ಪ್ರಪಂಚಕ್ಕಿಂತ ಹೆಚ್ಚಾಗಿ ವ್ಯಾಪಕವಾಗಿದೆ ಅರಿವು. ಅದರಿಂದ ಕನಸಿನಂದು ಒಂದು ವೃತ್ತ, ಕನಸೆಂಬುದು ಒಂದು ವೃತ್ತ, ಎಚ್ಚರ ಎಂಬುದು ಒಂದು ವೃತ್ತ. ಎರಡು ವೃತ್ತಗಳು ದಾಟಿ ಯಾವ ವೃತ್ತಕ್ಕೆ ಸಿಕ್ಕಾಕ್ಕೊಳ್ತಾ ಇಲ್ಲ. ಎಚ್ಚರ ವೃತ್ತಕ್ಕೆ ಸಿಕ್ಕಾಕ್ಕೊಳ್ತಾ ಇಲ್ಲ, ಕನಸಿನ ವೃತ್ತಕ್ಕೆ ಸಿಕ್ಕಾಕ್ಕೊಳ್ತಾ ಇಲ್ಲ. ಎರಡು ವೃತ್ತಗಳನ್ನು ಸ್ವತಂತ್ರವಾಗಿ ಬೆಳಗಿಸ್ತಾ ಇದೆ ಅರಿವು. ಆ ಅರಿವು ಎಚ್ಚರವನ್ನು ಮುಳುಗಿಸ್ತದೆ ತನ್ನಲ್ಲೇ, ಕನಸನ್ನು ಮುಳುಗಿಸ್ತದೆ. ಅರಿವು ಮಾತ್ರ ಸ್ವತಂತ್ರ. ಎಚ್ಚರ ಇದ್ದರೆ ತೋರ್ಕೊಳ್ತದೆ, ಇಲ್ಲದಿದ್ದು ಬೆಳಗಿಸ್ತದೆ. ಇಲ್ಲ ಅಂದರೆ ಇಲ್ಲ ಎಂದು ಬೆಳಗಿಸ್ತದೆ. ಬೆಳಕು ಮಾತ್ರ ಎಚ್ಚರ ಜೊತೆಗೆ ಹೋಗುವುದಿಲ್ಲ, ಎಚ್ಚರ ಜೊತೆಗೆ ಬರುವುದಿಲ್ಲ. ಅರಿವು ಅಥವಾ ಸಾಕ್ಷಿ ಎಚ್ಚರ ನಾನು ಬುದ್ಧಿ ಜೊತೆಗೆ ಬರುವುದಿಲ್ಲ. ಎಚ್ಚರ ನಾನು ಹೋಗಿದ್ದರೂ ಹೋಗುವುದಿಲ್ಲ. ಎಚ್ಚರ ನಾನು ಬಂತು ಎಂದು ಅದೇ ಅರಿವಿಗೆ ಗೊತ್ತಾಗ್ತಾ ಇದೆ. ಎಚ್ಚರ ನಾನು ಬಂತು ಎಂದು ಯಾವ ಅರಿವಿಗೂ ಗೊತ್ತಾಗ್ತಾ ಇದೆಯೋ ಆ ಅರಿವು ಎಚ್ಚರ ನಾನು ಹೊರಟೋದರು, ಎಚ್ಚರ ನಾನು ಮುಳುಗಿ ಹೋದರೂ ಅರಿವು ಹಾಗೇ ಇದೆ. ಎಚ್ಚರ ನಾನು ಮುಳುಗಿ ಹೋದರೂ ಅರಿವು ಹಾಗೇ ಇದೆ. ಕನಸಿನ ನಾನು ಕನಸಿನ ಪ್ರಪಂಚವನ್ನು ಬೆಳಗಿಸ್ತಾ ಇದೆ. ಕನಸಿನ ನಾನುಕ್ಕಿಂತ ಹೆಚ್ಚಾಗಿ ಸ್ವತಂತ್ರವಾಗಿದೆ ಅರಿವು. ಕನಸಿನ ನಾನು ಮುಳುಗಿ ಹೋದರೂ ಅರಿವು ಇದೆ, ಸಾಕ್ಷಿ ಇದೆ. ಎಚ್ಚರ ಇರಲಿ ಬಿಡಲಿ, ಕನಸಿನ ನಾನು ಇರಲಿ ಬಿಡಲಿ, ಅರಿವಿಗೇನು ಸಂಬಂಧವಿಲ್ಲ. ಅರಿವು ಸ್ವತಂತ್ರವಾಗೇ ಇದೆ. ಈ ಸ್ವತಂತ್ರ ಅರಿವನ್ನೇ ಸುಷುಪ್ತಿ ಹೇಳಿದ್ದೇವೆ. ನೋಡಿ, ಸುಷುಪ್ತಿ ಅಂದರೆ ಖಾಳಿ ಎಂದು ನೋಡಬೇಡಿ, ಕಪ್ಪು ಎಂದೆನಬೇಡಿ, ಏನು ಗೊತ್ತಿಲ್ಲ ಎಂದು ಹೇಳಬೇಡಿ. ಏನು ಗೊತ್ತಿಲ್ಲ ಅಂದರೆ ಮನಸ್ಸು ಆಟ ಆಡ್ತಾ ಇದೆ, ಮನಸ್ಸು ಹೇಳ್ತಾ ಇದೆ. ಸುಷುಪ್ತಿ ಅಂದರೆ ಏನು ಅಂದರೆ ಮನಸ್ಸು ನೋಡಿ, ತಾಯಿ ಸಣ್ಣ ಮಗುವನ್ನು ಕರ್ಕೊಂಡು ಬರ್ತಾಳೆ ದರ್ಶನಕ್ಕೆ, ನಮಸ್ಕಾರಕ್ಕೆ. ಆ ಮಗು ಸ್ವಲ್ಪ ಹಿರಿಯ ಆದರೆ, ಒಂದು 3 ವರ್ಷ 4 ವರ್ಷ ಮಗು, ನಾನು ಹೆಸರು ಕೇಳ್ತೀನಿ, ನಿನ್ನ ಹೆಸರೇನು ಎಂದು. ಮಗು ಹೇಳಲ್ಲ, ತಾಯಿ ಹೇಳ್ತದೆ. ತಾಯಿ ಹೇಳುವುದು ಬೇಡ, ಮಗುವೇ ಹೇಳಲಿ ಅಲ್ಲವೇ? ಮಗುವೇ ಹೇಳಲಿ. ಎಚ್ಚರ ಹೋಗ್ತಾ ಇದೆ, ಎಚ್ಚರನ್ನು ದಾಟಿ ಕನಸನ್ನು ದಾಟಿ ಇದೆ. ಆ ಅರಿವನ್ನು ಮನಸ್ಸು ಹೇಳುವುದು ಬೇಡ.
ಮನಸ್ಸನ್ನು ಕೇಳ್ತಾ ಇಲ್ಲ ನಾವು. ಏಕೆಂದರೆ ಮನಸ್ಸು ಎಚ್ಚರ ಅವಸ್ಥೆ ಒಳಗೆ ಇದೆ. ನಾನು ಹೇಳ್ತೀನಿ, ಎಚ್ಚರಕ್ಕಿಂತ ವ್ಯಾಪಕವಾಗಿ, ಎಚ್ಚರಕ್ಕಿಂತ ಸ್ವತಂತ್ರವಾಗಿ ಅಂದ್ರೇನು, ಮನಸ್ಸುಕ್ಕಿಂತ ಸ್ವತಂತ್ರವಾಗಿ ಇರುವ ಅರಿವನ್ನು ನೋಡು. ಅರಿವನ್ನು ನೋಡಪ್ಪ ಅಂದರೆ ಮನಸ್ಸು ಹೇಳ್ತದೆ ಸುಷುಪ್ತಿಯಲ್ಲಿ ಏನಿಲ್ಲ ಎಂದು. ನಿನ್ನನ್ನು ಯಾರು ಕೇಳಿದ್ದಾರೆ, ನೀನು ಸುಮ್ಮನಿರು. ಮನಸ್ಸನ್ನು ಕೇಳಲಿಲ್ಲ. ಮನಸ್ಸು ಮಧ್ಯದಲ್ಲಿ ಏಕೆ ಉತ್ತರ ಕೊಡ್ತಾ ಇದೆ? ಮನಸ್ಸು ಬರುತ್ತದೆ ಎಚ್ಚರದಲ್ಲಿ, ಮನಸ್ಸು ಬಿಟ್ಟು ಹೋಗ್ತದೆ. ಮನಸ್ಸು ಬಿಟ್ಟು ಹೋದ ಅರಿವನ್ನು ನೋಡು. ಮನಸ್ಸಂದರೆ ವೃತ್ತಿ, ಮನಸ್ಸಂದರೆ ಸಂಬಂಧ. ಜ್ಞಾತೃಜ್ಞೇಯ ಸಂಬಂಧವನ್ನು ಬಿಟ್ಟಾಗ ಅರಿವಿದೆ. ಜ್ಞಾತೃವಾಗಿ ಜ್ಞಾತೃಜ್ಞೇಯ ಸಂಬಂಧದ ಅರಿವಿದ್ದರೆ ಗೊತ್ತಾಗ್ತದೆ. ಅದು ಅಳಸಿ ಹೋದರೂ ಅರಿವಿದೆ. ಆ ಅರಿವು ಮನಸ್ಸಲ್ಲ. ಮನಸ್ಸು ಗೊತ್ತಾಗಲ್ಲ, ಮನಸ್ಸೇ ಇಲ್ಲ. ಮಧ್ಯದಲ್ಲಿ ಮನಸ್ಸು ಬಂದು ಏನಿಲ್ಲ, ಖಾಲಿ ಖಾಲಿ, ನನಗೇನು ಗೊತ್ತಿಲ್ಲ ಹೇಳಿದೆ. ನನಗೇನು ಗೊತ್ತಿಲ್ಲ ಅಂದರೆ ಹೇಳುವುದು ಮನಸ್ಸು. ಎಚ್ಚರ ಮನಸ್ಸು ಹೇಳ್ತಾ ಇದೆ. ಸುಷುಪ್ತಿ ಅನುಭವದಲ್ಲಿ ನನಗೇನು ಗೊತ್ತಿಲ್ಲ ಎಂದು ನಿಮಗೆ ಅನಿಸಿಕೆ ಇತ್ತಾ? ಅನಿಸಿಕೆ ಇಲ್ಲ ಅಂದರೆ ಮನಸ್ಸಿಲ್ಲ. ಸುಷುಪ್ತಿಯಲ್ಲಿ ನನಗೇನು ಗೊತ್ತಿರಲಿಲ್ಲ ಎಂದು ಯಾರಿಗೂ ಅನಿಸಿಕೆ ಇರಲಿಲ್ಲ, ವೃತ್ತಿ ಇರಲಿಲ್ಲ. ಏಕೆ ಇರಲಿಲ್ಲ? ಏಕೆ? ಭೂತಕಾಲ, ಅದು ವರ್ತಮಾನವೇ. ಸುಷುಪ್ತಿ ವರ್ತಮಾನವೇ. ಸುಷುಪ್ತಿಯನ್ನು ಭೂತಕಾಲ ನೋಡಬೇಡಿ. ಸುಷುಪ್ತಿ ಭೂತಕಾಲ ಅಲ್ಲವೇ ಅಲ್ಲ. ಏಕೆಂದರೆ ಕಾಲಾತೀತ. ಕಾಲಾತೀತವನ್ನು ಭೂತಕಾಲ ಮಾಡುವುದೇಕೆ? ಸುಷುಪ್ತಿ ಕಾಲಾತೀತ ಅಂದರೆ ಎಂದಿಗೂ ಇದೆ ಎಂದರ್ಥ. ಕಾಲಾತೀತ ಅಂದರೆ ಎಂದಿಗೂ ಇದೆ, ಈಗಲೂ ಇದೆ. ಈಗ 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 ಯಾವಾಗ ನೋಡಿದ್ದರೂ ಈಗ 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 ಅನಿಸುತ್ತದೆ ನೋಡಿ. ಯಾವಾಗ ನೋಡಿದ್ದರೂ ಈಗ, ಅದು ಸುಷುಪ್ತಿ. ಸುಷುಪ್ತಿ ಎಂಬುದು ಕಾಲಾತೀತ, ಅದು ಭೂತಕಾಲವಲ್ಲ. ಸುಷುಪ್ತಿಯನ್ನು ಭೂತಕಾಲ ಎಂದು ಹೇಳುವರು ಯಾರು? ಮನಸ್ಸು ಹೇಳ್ತಾ ಇದೆ. ಎಚ್ಚರ ಮನಸ್ಸು ಮಧ್ಯದಲ್ಲಿ ಅಡ್ಡಿ ಮಾಡಿ ಮಾತಾಡ್ತಾ ಇದೆ. ನೋಡು, ಸುಷುಪ್ತಿ ಭೂತಕಾಲ. ಭೂತಕಾಲ ಅಂದರೆ ನಿನಗೆ ಗೊತ್ತಿಲ್ಲದ್ದು ನೀನು ಭೂತಕಾಲ ಹೇಳಿಬಿಡ್ತಿ. ನಿನಗೆ ಅಂದರೆ ಮನಸ್ಸು. ಮನಸ್ಸುಗೂ ಯಾವುದು ಸಿಗಲ್ಲವೋ, ಮನಸ್ಸುಕ್ಕಿಂತ ದಾಟಿ ಇದ್ದರೆ ಅದು ಭೂತಕಾಲ ಹೇಳಿಬಿಡ್ತದೆ. ಏಕೆಂದರೆ ಮನಸ್ಸಿಗೆ ಸಿಗ್ತಾ ಇಲ್ಲ. ನೋಡು, ನೀನೇ ಇಲ್ಲದಿರುವಾಗ ಭೂತಕಾಲ ಏಕೆ, ವರ್ತಮಾನ ಏಕೆ? ಭೂತ ಇಲ್ಲ, ಯಾವ ಕಾಲ ಇಲ್ಲ, ನೀನೇ ಇಲ್ಲ. ಮನಸ್ಸುಕ್ಕಿಂತ ಸ್ವತಂತ್ರವಾಗಿರುವ ಅರಿವು, ಸ್ವತಃ ಸಿದ್ಧವಾಗಿರುವ ಅರಿವು ಯಾವಾಗಿದೆ? ಯಾವಾಗ ಪ್ರಶ್ನನೂ ಮತ್ತು ಮನಸ್ಸು ಎಲ್ಲಿದೆ ಅಂದರೆ ಅದು ಮನಸ್ಸೇ. ಪ್ರಶ್ನ ಎಲ್ಲಿ ಎಂಬುದಿಲ್ಲ, ಯಾವಾಗ ಎಂಬುದಿಲ್ಲ, ಅವೆರಡು ಮನಸ್ಸೇ. ಆ ಮನಸ್ಸಿಲ್ಲದಿರುವಾಗ ಮನಸ್ಸಿಲ್ಲದಿರುವಾಗ ಅರಿವಿದೆ, ಅದು ನೋಡು. ಯಾವಾಗ ಎಂಬ ಪ್ರಶ್ನೆ ಹೊಂದಲ್ಲ, ಎಲ್ಲಿ ಎಂಬುದು ಪ್ರಶ್ನೆ ಹೊಂದಲ್ಲ. ಸಂಬಂಧ ಬುದ್ಧಿ, ಜ್ಞಾತೃ ಜ್ಞೇಯ ಸಂಬಂಧ ಹೊಂದಲ್ಲ. ಜ್ಞಾತೃ ಜ್ಞೇಯವೆಂಬ ಸಂಬಂಧವಿಲ್ಲದ ಸ್ವತಃ ಸಿದ್ಧ ಅರಿವು. ಆ ಅರಿವು ಎಚ್ಚರವನ್ನು ದಾಟಿದೆ, ಕನಸನ್ನು ದಾಟಿದೆ. ಅಂದರೆ ಎಚ್ಚರ ನಾನು ಬುದ್ಧಿಯನ್ನು ದಾಟಿದೆ, ಕನಸಿನ ನಾನು ಬುದ್ಧಿಯನ್ನು ದಾಟಿದೆ. ಎಚ್ಚರ ಬುದ್ಧಿ ಕನಸು ಬುದ್ಧಿಗಿಂತ ಸ್ವತಂತ್ರವಾಗಿದೆ. ಎಚ್ಚರ ಬುದ್ಧಿಯನ್ನು ನುಂಗಿಬಿಟ್ಟಿದೆ, ಕನಸಿನ ಬುದ್ಧಿಯನ್ನು ನುಂಗಿಬಿಟ್ಟಿದೆ. ಅಂದರೆ ಅಂತಃಕರಣವನ್ನೇ ದಾಟಿದೆ. ಅಂತಃಕರಣವನ್ನೇ ದಾಟಿರುವಂಥ ಸ್ವತಂತ್ರವಾಗಿರುವ ಅರಿವು, ಅದರ ಕುರಿತು ಏನು ಹೇಳೋಕ್ಕಾಗ್ತದೆ? ಎಂದಿಗೂ ಇದೆ. ಯಾವಾಗ? ಪ್ರಶ್ನೆ ಹೊಂದಲ್ಲ. ಭೂತಕಾಲ ಅದಲ್ಲ, ಎಂದಿಗೂ ಇದೆ, ಅರಿವೇ ಇದೆ. ಅದನ್ನು ಸುಷುಪ್ತಿ ಹೇಳಿದ್ದೇವೆ. ಸುಷುಪ್ತಿ ಅಂದರೆ ಅರಿವು ಮಾತ್ರ. ಯಾವಾಗ ಅಂದರೆ ಸಂಬಂಧ ಇಟ್ಟರೆ ಮತ್ತೆ ಎಚ್ಚರ ಬುದ್ಧಿ ಅಂದರೆ ಮನಸ್ಸು ಬರ್ತಾ ಇದೆ. ಎಚ್ಚರ ಬುದ್ಧಿ ಅಂದರೆ ಮನಸ್ಸು. ಎಚ್ಚರ ಬುದ್ಧಿ ಅಂದರೆ ಮನಸ್ಸು. ನೀವು ಮನಸ್ಸಿನಿಂದ ಸುಷುಪ್ತಿಯನ್ನು ನೋಡ್ತಾ ಇದ್ದೀರಿ. ಮನಸ್ಸಿಟ್ಟುಕೊಂಡು ಸುಷುಪ್ತಿ ನೋಡಿದ್ದರೆ ಅದು ಭೂತಕಾಲ ಆಗುತ್ತದೆ. ಮನಸ್ಸು ಅಂದರೆ ಎಚ್ಚರ. ಎಚ್ಚರ ಇಟ್ಕೊಂಡು ಸುಷುಪ್ತಿ ಅಂದರೆ ಯಾರು? ಎಚ್ಚರವನ್ನು ನುಂಗಿಬಿಟ್ಟು ಕುಳಿತಿರುವ ಸಾಕ್ಷಿ ಈಗಲೂ ಇದ್ದಾನೆ. ಎಚ್ಚರಕ್ಕಿಂತ ಸ್ವತಂತ್ರವಾಗಿ, ಎಚ್ಚರವನ್ನು ಆಧಾರವಾಗಿ, ಎಚ್ಚರ ನಾನು ಬುದ್ಧಿಗೆ ಆಧಾರವಾಗಿ, ಎಚ್ಚರ ನಾನು ಬುದ್ಧಿ ಪ್ರಪಂಚ ಬುದ್ಧಿಗೆ ಸಾಕ್ಷಿಯಾಗಿ ಆಧಾರವಾಗಿ, ಅದಕ್ಕೆ ಸ್ವರೂಪವಾಗಿ ಇಡೀ ಎಚ್ಚರ ಅವಸ್ಥದ ಸ್ವರೂಪವೇ ಸಾಕ್ಷಿ. ಇಡೀ ಎಚ್ಚರದ ಸ್ವರೂಪವೇ ಸಾಕ್ಷಿ. ಜ್ಞಾತೃ ರೂಪವೂ ಅವನೇ, ಜ್ಞೇಯ ರೂಪವೂ ಅವನೇ. ಜ್ಞೇಯಕ್ಕೆ ಆಧಾರವೂ ಸಾಕ್ಷಿ,
ಜ್ಞಾತೃತ್ವಕ್ಕೆ ಆಧಾರವು ಸಾಕ್ಷಿ. ಜ್ಞಾತೃಕಿ ಜ್ಞೇಯಕ್ಕೆ ಎರಡಕ್ಕೆ ಒಟ್ಟಾಗಿ ಆಧಾರವಾಗಿದೆ. ಜ್ಞಾತೃಕಿ ಜ್ಞೇಯಕ್ಕೆ ಎರಡಕ್ಕೆ ಒಟ್ಟಾಗಿ ಅಂದರೆ ಎರಡಿಲ್ಲ ಎಂದರ್ಥ. ಎರಡೆಂಬ ವಿಂಗಡವನ್ನು ನುಂಗಿಬಿಟ್ಟಿರುವ ಸಾಕ್ಷಿ ಅದು ಅರಿವು. ಆ ಅರಿವು ಜ್ಞಾತೃವಾಗಿ ತೋರ್ತಾ ಇಲ್ಲ, ಜ್ಞೇಯವಾಗಿ ತೋರ್ತಾ ಇಲ್ಲ. ಆ ಅರಿವು ಜ್ಞಾತೃ ಜ್ಞೇಯವೆಂಬ ಸಂಬಂಧ ರೂಪ ಜ್ಞಾನವಲ್ಲ, ಸಂಬಂಧವಾಗಿ ವಿಂಗಡವಾಗಲಿಲ್ಲ. ಅದು ಸಂಬಂಧ ರೂಪ ಅರಿವಲ್ಲ, ಸಂಬಂಧವಿಲ್ಲದ ಸ್ವತಃ ಸಿದ್ಧ ಅರಿವು. ಆ ಅರಿವನ್ನೇ ಸುಷುಪ್ತಿ ಹೇಳಿದ್ದೇವೆ. ಜ್ಞಾತೃರೂಪ ಅಂತಃಕರಣಕ್ಕೆ, ಜ್ಞಾತೃವಿಗೆ ಅನುಭವಕ್ಕೆ ಬರುವ ಅಂತಃಕರಣದಿಂದ ನೋಡಿದಾಗ ಈಗಲೇ ಇರುವ ಸ್ವತಃ ಸಿದ್ಧವಾಗಿರುವ ಸಾಕ್ಷಿಯನ್ನು ಭೂತಕಾಲ ಹೇಳಿಬಿಡ್ತದೆ. ನೋಡಿ, ಜಾಗ್ರತ್ತಿನ ಮನಸ್ಸು ಸುಷುಪ್ತಿ ಅಂದರೆ ತಾನು ಸಾಕ್ಷಿ, ಎಂದಿಗೂ ಇರುವಂಥ ಸಾಕ್ಷಿ, ಎಂದೆಂದಿಗೂ ಇದೆ, ಎಲ್ಲೆಲ್ಲಿಯೂ ಇದೆ. ಎಲ್ಲ ಅನುಭವಗಳು ಸಾಕ್ಷಿ, ಎಲ್ಲ ಅನುಭವಗಳು ಅರಿವೆ, ಎಂದೆಂದಿಗೂ ಅರಿವೆ, ಎಲ್ಲೆಲ್ಲಿಯೂ ಅರಿವೆ. ಅಂದರೆ ಎಲ್ಲಿ ಎಂಬುದು ಪ್ರಶ್ನಕರ್ತವಿಲ್ಲ, ಎಂದಿಗೂ ಯಾವಾಗ ಅಂದು ಪ್ರಶ್ನಕರ್ತವಿಲ್ಲ. ಅಂಥ ಅರಿವನ್ನು ಎಚ್ಚರ ಮನಸ್ಸು ಏನು ಮಾಡ್ತದೆ? ಭೂತಕಾಲ ಹೇಳಿಬಿಡ್ತದೆ. ಮನಸ್ಸು ಕರ್ತವಾಗಲ್ಲ, ಸುಳ್ಳು ಹೇಳ್ತದೆ. ಮನಸ್ಸು ಕರ್ತವಾಗದೆ ಸುಳ್ಳಂದರೆ ಭ್ರಾಂತಿಯಾಗಿದೆ. ಅದಕ್ಕೆ ಮನಸ್ಸು ಕರ್ತವಾಗದೆ ಏನೇನೋ ಹೇಳಿಬಿಡ್ತದೆ ಎಚ್ಚರ ಮನಸ್ಸು. ಏಕೆ? ಎಚ್ಚರ ಮನಸ್ಸನ್ನು ತಿಳಿಯುತ್ತಾ ಆ ಸುಷುಪ್ತಿ ಎಂದು ನೀವು ಯಾವುದು ಹೇಳ್ತಾ ಇದೆಯೋ ಈಗಲೂ ಇದೆ. ಏಕೆ? ಅದು ನಿತ್ಯ, ಅದು ಕಾಲರಹಿತ. ಸಾಕ್ಷಿಗೆ ಕಾಲವಿಲ್ಲ, ಕಾಲವಿಲ್ಲದ ಸಾಕ್ಷಿ ಎಂದಿಗೂ ಇರುತ್ತದೆ, ಈಗಲೂ ಇದೆ. ಎಚ್ಚರವನ್ನು ತಿಳಿಯುತ್ತಾ ಇದೆ, ಎಚ್ಚರ ಇಲ್ಲದಿದ್ದರೂ ಇದೆ. ಎಚ್ಚರ ಇತ್ತೋ ಇಲ್ಲವೋ ವ್ಯತ್ಯಾಸವಿಲ್ಲ, ಅರಿವು ಎಂದಿಗೂ ಇದೆ. ಎಂದೆಂದಿಗೂ ಇರುವ ಅರಿವನ್ನು ಭೂತಕಾಲ ಹೇಳುವುದೇನು? ಎಂದೆಂದಿಗೂ ಇರುವ ಅರಿವನ್ನು ಭೂತಕಾಲ ಹೇಳುವುದೇನು? ನಾನು ನನಗೆ ಭೂತಕಾಲ ಆಗಿತ್ತೀನಾ? ನಾನು ಆಗಿ ಹೋಗಿದೆ ಆಗಿತ್ತೀನಾ? ಲೌಕಿಕ ದೃಷ್ಟಾಂತದಲ್ಲಿ ನಾನು ನನಗೆ ಯಾವಾಗಾದರೂ ಭೂತಕಾಲ ಆಗಿಬಿಡ್ತೀನಾ? ನಾನು ನನಗೆ ಭೂತಕಾಲ ಆಗುವುದೇನು? ಆ ಮಾತುಕೇನರ್ಥ? ಅದು ಭ್ರಾಂತಿ, ಅದು ಅರ್ಥರಹಿತ. ಆದ್ದರಿಂದ ಎಚ್ಚರದ ಅಂತಃಕರಣ ಸುಷುಪ್ತಿ ಸ್ವರೂಪವನ್ನು ಅಂದರೆ ಸಾಕ್ಷಿ ಸ್ವರೂಪವನ್ನು ಭೂತಕಾಲ ಎಂದು ಭ್ರಾಂತಿಯಿಂದ ನೋಡ್ತಾ ಇದೆ. ಎಚ್ಚರದ ಮನಸ್ಸು, ಜಾಗ್ರತ್ತಿನ ಮನಸ್ಸು ಸಾಕ್ಷಿಯನ್ನು ಭೂತಕಾಲವಾಗಿ ತಪ್ಪಾಗಿ ನೋಡ್ತಾ ಇದೆ. ಏಕೆಂದರೆ ಸಾಕ್ಷಿ ಎಂಬುದು ಎಂದೆಂದಿಗೂ ಇದೆ, ನಿತ್ಯವಾಗಿದೆ, ಈಗಲೂ ಇದೆ. ಏಕೆ? ಇರುವುದೇ ಸಾಕ್ಷಿ ಸ್ವರೂಪ, ಅದು ಅರಿವು. ಅರಿವಿಲ್ಲದ ಸಮಯವೇ ಇಲ್ಲ, ಅರಿವು ತಿಳಿವಿ ಇಲ್ಲದ ಸಮಯವೇ ಇಲ್ಲ. ಆದ್ದರಿಂದ ಎಂದಿಗೂ ಇರುವ ಅರಿವನ್ನು ಭೂತಕಾಲ ಹೇಳುವುದು ಎಚ್ಚರ ಮನಸ್ಸು ಮಾಡ್ತಾ ಇರುವ ನಾಟಕ. ಅಂದರೆ ತಪ್ಪು. ನಾಟಕ ಅಂದರೆ ಅದು ತಪ್ಪು ತಿಳ್ಕೊಳ್ತಾ ಇದೆ. ಮನಸ್ಸಿಗೆ ಅರ್ಥವಾಗ್ತಾ ಇಲ್ಲ, ಅದು ಏನೇನೋ ಹೇಳಿಬಿಡ್ತದೆ. ತನಗೆ ಅರ್ಥವಾಗದಿದ್ದರೆ ಏನೋ ಹೇಳ್ತದೆ. ಅಂದರೆ ಅದರಿಂದ ಏನು ಗೊತ್ತಾಗ್ತಾ ಇದೆ? ಮನಸ್ಸಿಗೆ ಪಾಪ ಅರ್ಥವಾಗ್ತಾ ಇಲ್ಲ, ಬಿಟ್ಬಿಡ, ಅದಕ್ಕೆ ಅರ್ಥವಾಗ್ತಾ ಇಲ್ಲ, ಸುಳ್ಳು ಹೇಳ್ತಾ ಇದೆ, ಗೊತ್ತು ಬಿಡು, ಸುಳ್ಳು ಹೇಳ್ತಾ ಇದೆ ಎಂದು ತಿಳ್ಕೊಂಡು ಸುಮ್ಮನಿರು. ಅದನ್ನು ಸೀರಿಯಸ್ ಆಗಿ ತಗೊಳ್ಳಬೇಡ. ಏಕೆ? ಮನಸ್ಸಿಗೆ ನಿನಗೆ ಅರ್ಥವಾಗಲ್ಲಪ್ಪ ಅಂದರೆ ಇನ್ನೊಂದು ಮಾತು ಹೇಳ್ತಾ, ಅಲ್ಲಪ್ಪ ಸುಮ್ಮನಿರು ಅಂದರೆ ಮತ್ತೆ ಇನ್ನೊಂದು ಹೇಳ್ತಾ, ಅಯ್ಯೋ ಪಾಪ ನಿನ್ಗೆ ಗೊತ್ತಿಲ್ಲಪ್ಪ ಸುಮ್ಮನಿರು ಅಂದರೆ ಮತ್ತೆ ಹೇಳ್ತದೆ. ಆಯಿತು ಹೇಳಲಿ, ಈಗ ಅದು ಮಗು ಅರ್ಥವಾಗಲ್ಲ, ಏನೋ ಮಾತಾಡ್ತಾನೆ ಬಿಡು. ಕೆಲವು ಮಕ್ಕಳು ಇರ್ತಾರೆ ನೋಡಿ, 3-4 ವರ್ಷ ಮಗಳು ಬೇಡ ಅಂದರೆ ಏನೇನೋ ಮಾತಾಡ್ತಾನೆ, ಎಷ್ಟು ಹೇಳಿದ್ರೂ ನಿಲ್ಲಲ್ಲ, ಏನೋ ಮಾತಾಡ್ತಾನೇ ಇರ್ತಾನೆ. ಅದರಿಂದ ಹಾಗೆ ಮನಸ್ಸು ಏನೋ ಮಾತಾಡ್ತಾರೆ. ಅಮ್ಮ ಏನು ಮಾಡಲ್ಲ, ಸುಮ್ಮನೆ ಇರ್ತಾರೆ, ಏನೋ ಮಾತಾಡಲ್ಲ ಅಷ್ಟೇ. ಹಾಗೆ ಎಚ್ಚರ ಮನಸ್ಸು ಏನೇನೋ ಹೇಳ್ತದೆ. ಏನಪ್ಪ? ಆ ಮನಸ್ಸನ್ನು ಬೆಳಗಿಸುತ್ತಾ ಮನಸ್ಸುಕ್ಕಿಂತ ಹೆಚ್ಚಾಗಿ ವ್ಯಾಪಕವಾಗಿ ಸ್ವತಂತ್ರವಾಗಿ ಅರಿವಿದೆ. ಎಚ್ಚರ ಮನಸ್ಸು ಇಲ್ಲದಿದ್ದರೂ ಗೊತ್ತಾಗ್ತಾ ಇದೆ. ಸ್ವಪ್ನದ ಮನಸ್ಸು ಇಲ್ಲದಿದ್ದರೂ ಗೊತ್ತಾಗ್ತಾ ಇದೆ. ಜಾಗೃತ ಮನಸ್ಸಿಲ್ಲ, ಸ್ವಪ್ನದ ಮನಸ್ಸಿಲ್ಲ, ತಾನೇ ತಾನು ಎಂದೆಂದಿಗೂ ಸ್ವತಂತ್ರವಾಗಿ ಸ್ವತಃ ಸಿದ್ಧವಾಗಿರುವ ಸಾಕ್ಷಿಯನ್ನು
ಸುಷುಪ್ತಿ ಹೇಳಿದ್ದೀವಿ. ಸುಷುಪ್ತಿ ಎಲ್ಲಿದೆ? ಎಂದಿಗೂ ಇದ್ದರೆ ಸುಷುಪ್ತಿ ತನ್ನ ಅನುಭವ ದೃಷ್ಟಿಗೆ ಭೂತಕಾಲವಲ್ಲ. ಸುಷುಪ್ತಿನಿ ಭೂತಕಾಲ ಎಂಬುದು ಜಾಗ್ರತ್ತಿನ ದೃಷ್ಟಿಗೆ ತಪ್ಪಾಗಿ ತಿಳುವಳಿಕೆನೆ. ಜಾಗ್ರತ್ತಿನ ದೃಷ್ಟಿಗೆ ಸುಷುಪ್ತಿಯನ್ನು ಭೂತಕಾಲ ಎಂದು ಹೇಳುವುದು ತಪ್ಪು. ಏಕೆ? ಅದು ಜಾಗ್ರತ್ ದೃಷ್ಟಿಯ ತಪ್ಪು ತಿಳುವಳಿಕೆ. ಸುಷುಪ್ತಿ ತನ್ನ ಅನುಭವಕ್ಕೆ ಕಾಲವಿಲ್ಲ, ಎಂದಿಗೂ ಇದೆ 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 ಇದೆ. ಜಾಗ್ರತೆ ಹೋಗಬಹುದು, ಇರಬಹುದು. ಜಾಗ್ರತ್ತು ತೋರಬಹುದು, ಬಿಡಬಹುದು. ಆದರೆ ಸಾಕ್ಷಿ ಬರುವುದಿಲ್ಲ, ಹೋಗುವುದಿಲ್ಲ. ಅದು ಸುಷುಪ್ತಿ. ಬರುವುದಿಲ್ಲ, ಹೋಗುವುದಿಲ್ಲ, ಎಂದಿಗೂ ಇರುವ ಸುಷುಪ್ತಿಯನ್ನು ಭೂತಕಾಲ ಹೇಗೆ ಹೇಳ್ತೀವಿ? ಮತ್ತು ನನಗೇನು ಗೊತ್ತಿಲ್ಲ ಹೇಳ್ತಾನೆ. ಗೊತ್ತಿಲ್ಲ ಅಂದರೆ ಮನಸ್ಸುಗೂ ಗೊತ್ತಾಗ್ತಾ ಇಲ್ಲ. ಏಕೆ? ಮನಸ್ಸುಕ್ಕಿಂತ ವ್ಯಾಪಕವಾಗಿ, ಮನಸ್ಸುಕ್ಕಿಂತ ಹೆಚ್ಚಾಗಿ, ಮನಸ್ಸುಕ್ಕಿಂತ ಸ್ವತಂತ್ರವಾಗಿ ಅರಿವಿದೆ. ಮನಸ್ಸನ್ನೇ ನುಂಗಿಬಿಡ್ತಾ ಇರುವ ಅರಿವಿದೆ. ಅದರಿಂದ ಮನಸ್ಸುಗೂ ಗೊತ್ತಾಗಲ್ಲ ಅಂದರೆ ಸಹಜವೇ, ಅದರಲ್ಲಿ ತಪ್ಪೇನಿಲ್ಲ. ಮನಸ್ಸುಗೂ ಅರ್ಥವಾಗ್ತಾ ಇಲ್ಲ ಅಂದರೆ ನಿಜ. ಅದರಿಂದ ನೀವು ಸುಮ್ಮನಿರು, ನನಗೆ ಗೊತ್ತಾಗಲ್ಲ. ಅಷ್ಟು ಮಾತ್ರದಿಂದ ಸುಷುಪ್ತಿ ಅನುಭವವನ್ನು ಅಜ್ಞಾನ ಎಂದು ಹೇಳಬೇಡಿ. ಮನಸ್ಸುಗೆ ಅರ್ಥವಾಗ್ತಾ ಇಲ್ಲ ಅಷ್ಟೇ. ಮನಸ್ಸುಗೆ ಅರ್ಥವಾಗ್ತಾ ಇಲ್ಲ, ಏನು ಗೊತ್ತಿಲ್ಲ ಹೇಳ್ತದೆ. ಅಂದರೆ ಏನು? ಸಾಕ್ಷಿ ಸ್ವರೂಪ ಮನಸ್ಸಿಗೆ ಹೇಗೆ ವಿಷಯವಾಗ್ತದೆ? ಸ್ವತಃ ಸಿದ್ಧವು ಮನಸ್ಸನ್ನೇ ನುಂಗಿರುವ ಸಾಕ್ಷಿ ಮನಸ್ಸಿಗೆ ಹೇಗೆ ಸಿಗ್ತದೆ? ಮನಸ್ಸನ್ನೇ ನುಂಗಿರುವ ಸಾಕ್ಷಿ ಮನಸ್ಸಿಗೆ ಹೇಗೆ ಸಿಗ್ತಾ ಇಲ್ಲ. ಅದರಿಂದ ಏನು ಹೇಳ್ತಾನೆ? ಗೊತ್ತಿಲ್ಲ ಹೇಳ್ತಾನೆ. ಮನಸ್ಸು, ಎಚ್ಚರ ಮನಸ್ಸು ಸುಷುಪ್ತಿ ಗೊತ್ತಿಲ್ಲ ಎಂದು ಹೇಳಿದ್ದನ್ನು ನೋಡಿ ಕೆಲವರು ಅಯ್ಯೋ ಅಲ್ಲಿ ಅಜ್ಞಾನ ಇದೆ ಎಂದು ಹೇಳಿದರು. ಅಯ್ಯೋ ರಾಮ, ಮನಸ್ಸು ಹೇಳ್ತಾ ಇದಪ್ಪ ನನಗೆ ಗೊತ್ತಿಲ್ಲ ಎಂದು. ಇಲ್ಲಿರುವ ಮನಸ್ಸು ಗೊತ್ತಿಲ್ಲ ಹೇಳ್ತಾ ಇದೆ. ಅಂದರೆ ಏನು? ನಾನು ಎಚ್ಚರಕ್ಕೆ ಪರಿಮಿತವಾಗಿದ್ದೇನೆ. ಎಚ್ಚರವನ್ನು ದಾಟಿ ಸುಷುಪ್ತಿಗೆ ನಾನೇ ಹೋಗಲ್ಲ. ಯಾರು ಹೇಳ್ತಾ ಇದ್ದಾರೆ? ಎಚ್ಚರ ಮನಸ್ಸು. ಈ ಎಚ್ಚರ ಮನಸ್ಸು ಎಚ್ಚರಕ್ಕೆ ಪರಿಮಿತವಾಗಿದೆ. ಜಾಗ್ರತ್ ಮನಸ್ಸು ಜಾಗ್ರತಕ್ಕೆ ಪರಿಮಿತವಾಗಿದೆ. ಜಾಗ್ರತ್ ದಾಟಿ ನಾನೇ ಇಲ್ಲ. ಅಲ್ಲಿ ಏನಿದೆಯೋ ನನಗೇನು ಗೊತ್ತು? ಜಾಗ್ರತ್ ಮನಸ್ಸು ದಾಟಿ ನಾನೇ ಇಲ್ಲ. ಅಂಥ ಸಾಕ್ಷಿಯನ್ನು, ಅಂಥ ಅರಿವನ್ನು ಏನು ಗೊತ್ತಿಲ್ಲ ಅಂದರೆ ಅರ್ಥವೇನು? ಗೊತ್ತಿಲ್ಲ ಎಂಬುದು ಸಹಜವೇ. ನೀನೇ ಇಲ್ಲ, ಗೊತ್ತಿಲ್ಲ ಏನು? ನಿನಗೆ ಗೊತ್ತಿಲ್ಲ ಹೇಳುವುದೇಕೆ? ನೀನು ಹುಟ್ಟುವಕ್ಕೆ ಮುಂಚೆ ಏನಿತ್ತಪ್ಪ? ಗೊತ್ತಿಲ್ಲ ಹೇಳ್ತಾರೆ. ಗೊತ್ತಿಲ್ಲ ಏಕೆ? ನೀನೇ ಇಲ್ಲ. ಏನಪ್ಪ? ನೀವು ಹುಟ್ಟುವಕ್ಕೆ ಮುಂಚೆ ನಿಮ್ಮ ಅಮ್ಮ ಅಪ್ಪ ಯಾವ ಊರಿನಲ್ಲಿದ್ದರು ಗೊತ್ತಾ ಅಂದರೆ ಗೊತ್ತಿಲ್ಲ ಹೇಳ್ತಾನೆ. ಗೊತ್ತಿಲ್ಲ ಏಕೆ? ನೀನೇ ಇರಲಿಲ್ಲ ಹೇಳು. ಅಲ್ಲ ನನಗೆ ಗೊತ್ತಿಲ್ಲ ಹೇಳ್ತಾನೆ. ನಿನಗೆ ಗೊತ್ತಿಲ್ಲ ಅಂದರೆ ನೀನಿದ್ದರೆ ನಿನಗೆ ಗೊತ್ತಿರುವುದೋ ಗೊತ್ತಿಲ್ಲವೋ ಹೇಳಬಹುದು. ನೀನಿದ್ದರೆ ನಿನಗೆ ಗೊತ್ತಿದ್ದೋ ಗೊತ್ತಿಲ್ಲವೋ ಹೇಳಬಹುದು. ನೀನೇ ಇಲ್ಲದಿರುವಾಗ ಗೊತ್ತಿಲ್ಲ ಎನ್ನು ಮಾತು ಕರ್ತವೇನು? ಏನಪ್ಪ? ನಾನು ಹುಟ್ಟುವಕ್ಕೆ ಮುಂಚೆ ಏನಾಯಿತೋ ನನಗೆ ಗೊತ್ತಿಲ್ಲ ಅಂದರೆ ಏನರ್ಥ? ನಾನಿದ್ದೆ ಆದರೆ ನನಗೆ ಗೊತ್ತಿಲ್ಲ. ನೀನೇ ಇಲ್ಲದಿರುವಾಗ ಗೊತ್ತಿಲ್ಲ ಏನರ್ಥಪ್ಪ? ನೀನೇ ಇಲ್ಲ, ಗೊತ್ತಿಲ್ಲ ಅಂದರೆ ಅರ್ಥವೇನು? ಸುಷುಪ್ತಿ ಸ್ವರೂಪ, ಸುಷುಪ್ತಿ ಎಂಬ ಚೈತನ್ಯಕ್ಕೆ ಜಾಗ್ರತ ಮನಸ್ಸೇ ಇಲ್ಲ. ಜಾಗ್ರತ ಮನಸ್ಸು ನನಗೇನು ಗೊತ್ತಿರಲಿಲ್ಲ ಎಂದು ಹೇಳಿದರೆ ನಿನಗೆ ಹೇಗೆ ಗೊತ್ತಾಗ್ತದಪ್ಪ? ನೀನೇ ಇಲ್ಲ. ನೀನೇ ಇಲ್ಲದೆ ನಿನಗೇನು ಗೊತ್ತಾಗ್ತದೆ? ಗೊತ್ತಿಲ್ಲ ಅಂದರೆ ಜಾಗ್ರತ ಮನಸ್ಸು ಸುಷುಪ್ತಿಯಲ್ಲಿ ಸುಷುಪ್ತಿ ಅಂದರೆ ಭೂತಕಾಲವಲ್ಲ. ಭೂತಕಾಲ ಎಂದು ಹೇಳಿದ್ದು ಈ ಎಚ್ಚರ ಮನಸ್ಸು ಹೇಳಿರುವ ತಪ್ಪು ತಿಳುವಳಿಕೆ. ಗೊತ್ತಿಲ್ಲ ಎಂಬುದು ಇನ್ನೊಂದು ತಪ್ಪು ತಿಳುವಳಿಕೆ. ಎಚ್ಚರ ಮನಸ್ಸಿಗೆ ಸುಷುಪ್ತಿ ಸ್ವರೂಪ ಗೊತ್ತಿಲ್ಲ ಅಂದರೆ ನಾನೇ ಇಲ್ಲ ಎಂದು ಅರ್ಥ ಅಷ್ಟೇ. ಎಚ್ಚರ ಮನಸ್ಸೇ ಇರಲಿಲ್ಲ ಅಲ್ಲ, ಈಗಲೂ ಇಲ್ಲ. ಎಚ್ಚರ ಮನಸ್ಸು ದಾಟಿ ಅಷ್ಟೇ. ಇಲ್ಲ ಅಂದ್ರೇನು? ದಾಟಿ ಎಂದು ಅರ್ಥ ಅಷ್ಟೇ. ಎಚ್ಚರ ಮನಸ್ಸು ಇಲ್ಲ ಅಂದರೆ ದಾಟಿ ಅಷ್ಟೇ. ಎಚ್ಚರ ಮನಸ್ಸು ದಾಟಿ ಇರುವ ಸಾಕ್ಷಿಗೆ ಮನಸ್ಸೇ ಇಲ್ಲ, ಮನಸ್ಸು ಗೊತ್ತಾಗುವುದೂ ಇಲ್ಲ. ಅದರಿಂದ ಮನಸ್ಸನ್ನು ಕೇಳ್ತಾ ಇದ್ದೀವಿ, ಏನಪ್ಪ ಸುಷುಪ್ತಿ ಹೇಗಿದೆ ಹೇಳು ಅಂದರೆ ಹೇಳ್ತೀನಿ ಎಂದು ಹೇಳ್ತಾನೆ. ಹೇಳ್ತೀನಿ ಅಂದರೆ ನೀನು ಹುಟ್ಟುವಕ್ಕೆ ಮುಂಚೆ ಏನಾಯಿತು ಹೇಳಪ್ಪ ಅಂದರೆ ಹೇಳ್ತೀನಿ, 1 ಗಂಟೆ ಬೇಕು ನನಗೆ ಟೈಮು, 1 ಗಂಟೆ ಹೇಳ್ತೀನಿ ಅಂತ ಹೇಳಿ. ಏನಪ್ಪ ಹೇಗೆ ಹೇಳ್ತೀವಿ ಹೇಳು? ನೀವು ಹುಟ್ಟುವಕ್ಕೆ ಮುಂಚೆ ನೀವು ಹೇಗೆ ನೋಡಿದ್ದಿ ಅಂದು. ಆದರೂ ಗೊತ್ತು ನನಗೆ ಹೇಳ್ದು. ಹೇಗೆ ಗೊತ್ತಪ್ಪ? ಒಬ್ಬನು ಹೇಳ್ತಾನೆ, ನಾನು ಚಿಕ್ಕನಾಗಿ ಒಬ್ಬ ಫೋಟೋ ನೋಡಿದ. ಒಬ್ಬನು
ಯಾವುದೋ ಒಂದು ಚಿಕ್ಕ ಪುಸ್ತಕ ನೋಡ್ತೀವಿ, ನಮ್ಮ ಮಕ್ಕಳ ಪುಸ್ತಕ ಇರ್ತದೆ ನೋಡಿ, ಆ ಮಗುವನ್ನು ನೋಡಿ ನಾನು ಚಿಕ್ಕನಿರುವಾಗ ಹೀಗಿದ್ದೆ ಅಂತ ಹೇಳ್ತಾರೆ. ಏನಪ್ಪ ಚಿಕ್ಕನಿರುವಾಗ ನೀನು ನೋಡಿದ್ದೀಯಾ? ನಿನಗೇನಾದರೂ ನೆನಪಿದೆಯಾ? ಗೊತ್ತು ನನಗೆ. ಹೇಗೆ ಗೊತ್ತು? ಹೇಗೆ ಗೊತ್ತು? ನಿನಗೆ ನೆನಪೇ ಇರಲ್ಲ. ನೀವು ಈಗ ಹೇಳಿದ್ದೆಲ್ಲ ಕಲ್ಪನಾ. ಇಲ್ಲಿ ಈಗ ಇರುವ ಮನಸ್ಸನ್ನು ಹಿಂದಕ್ಕೆ ಹಾಕ್ಕೊಳ್ತಾ ಇದ್ದೀವಿ. ಇಲ್ಲೇ ಇರು, ಅಲ್ಲಿಗೆ ಹೋಗಬೇಡ, ಅಲ್ಲಿ ನಿಮ್ಮ ಮನಸ್ಸೇ ಇಲ್ಲ. ಸಣ್ಣ ಮಗು ಇರುವಾಗ ನಿನ್ನ ಈಗಿನ ಮನಸ್ಸೇ ಇರಲಿಲ್ಲ ಅಲ್ಲವೇ? ಎಚ್ಚರದ ಮನಸ್ಸು ಸಾಕ್ಷಿಯಲ್ಲಿರುವುದಿಲ್ಲ. ಏಕೆ? ಮನಸ್ಸನ್ನು ದಾಟಿದರೆ ಸಾಕ್ಷಿ. ಮನಸ್ಸುಗಿಂತ ಹೆಚ್ಚಾಗಿ, ಮನಸ್ಸುಕ್ಕಿಂತ ವ್ಯಾಪಕವಾಗಿ, ಮನಸ್ಸುಕ್ಕಿಂತ ಸ್ವತಂತ್ರವಾಗಿರುವುದೇ ಸಾಕ್ಷಿ. ಮನಸ್ಸು ಸಂಬಂಧ, ದೇಶ ಸಂಬಂಧ ಮನಸ್ಸು, ಕಾಲ ಸಂಬಂಧ ಮನಸ್ಸು, ಜ್ಞಾತೃಜ್ಞೇಯ ಸಂಬಂಧ ಮನಸ್ಸು. ಈ ಸಂಬಂಧ ರಹಿತವಾದ ಸಾಕ್ಷಿ ಮನಸ್ಸಿಗೇನು ಗೊತ್ತಾಗ್ತದೆ? ಹೌದು ನನಗೆ ಗೊತ್ತು ಹೇಳ್ತಾನೆ. ಸುಮ್ಮನಿರು. ಅಲ್ಲ ನಾನು ಮಾತಾಡ್ತೀನಿ. ಮಾತಾಡು, ನೀವು ಮಾತಕ್ಕೇನು ಅರ್ಥವೇ ಇಲ್ಲ. ನೀವೇನು ಮಾತಾಡಿದರೆ ಅದೆಲ್ಲ ಸೊಳ್ಳೆ. ಮನಸ್ಸು ಮಾತಾಡಿದರೆ ಮಾತಾಡಲಿ. ಮನಸ್ಸು ಎಷ್ಟು ಮಾತಾಡಿ ತನ್ನನ್ನು ತಾನೇ ಕ್ಯಾನ್ಸಲ್ ಮಾಡ್ಕೊಳ್ತದೆ. ಏಕೆ? ಇಷ್ಟೆಲ್ಲ ಹೇಳಿದ್ದು ನಿಮಗೆ ಹೇಗೆ ಗೊತ್ತು ಅಂದರೆ ಏನೋ ಗೊತ್ತಿಲ್ಲ. ಆಯಿತು, ಮುಗೀತು. ಇಷ್ಟೆಲ್ಲ ಹೇಳಿದ್ದು ಏನರ್ಥವಿಲ್ಲ. 1 ಗಂಟೆ ಪ್ರವಚನವೆಲ್ಲ ನೀರಿನಲ್ಲಿ ಹಾಕೋ, ಬೂದಿಯಲ್ಲಿ ಹಾಕಿಬಿಡು, ಅಷ್ಟೇ. ಏನರ್ಥವಿಲ್ಲ. ಏಕೆ? ನೀನೇ ಇಲ್ಲದಿರುವಾಗ ನಿನಗೇನು ಗೊತ್ತು ಅಲ್ಲವೇ? ಆದ್ದರಿಂದ ಎಚ್ಚರ ಮನಸ್ಸಿಲ್ಲದೆ ಇರುವುದೇ ಸುಷುಪ್ತಿ. ಅಂದರೇನು? ಸುಷುಪ್ತಿ ಅಂದರೆ ಅರಿವ ಅಲ್ಲವಾ ಹೇಳಿ? ಎಚ್ಚರದಲ್ಲಿ ಯಾವ ಅರಿವಿದೆಯೋ ಅದೇ ಅರಿವು. ಅಹಂ ಬುದ್ಧಿ ಬಿಟ್ಟು ನಾನು ನೀನು ಎಂಬ ವೃತ್ತಿ ಬಿಟ್ಟಿನ ಅರಿವೇ ಎಚ್ಚರವು. ಅರಿವ ಅಲ್ಲವಾ? ಹೌದು. ಅದರಲ್ಲಿ ನಾನು ಬುದ್ಧಿ ಬಿಡು, ಇದೂ ಬುದ್ಧಿ ಬಿಡು, ಅರಿವು ಮಾತ್ರ ಉಳಿಯುತ್ತದೆ. ಅದು ಸುಷುಪ್ತಿ. ಸುಷುಪ್ತಿ ಅಂದರೆ ಭೂತಕಾಲವಲ್ಲ, ಈಗಲೂ ಇದೆ, ಎಂದಿಗೂ ಇದೆ, ಇರುವುದೇ ಸುಷುಪ್ತಿ ಸ್ವರೂಪ. ಆದ್ದರಿಂದ ನಾನು ನೀನು ಎಂಬುದು ಬಿಟ್ಟರೆ, ನಾನು ನೀನೆಂಬ ಅನಿಸಿಕೆ ವೃತ್ತಿ ಬಿಟ್ಟಾಗ ಯಾವ ಅರಿವಿದೆಯೋ ಅದು ಸುಷುಪ್ತಿ. ಈಗ ಹೇಳಿ, ಸುಷುಪ್ತಿ ಎಲ್ಲಿದೆ? ಎಲ್ಲಿ ಎಂದ ಮಾತಕ್ಕೇನರ್ಥ? ಸುಷುಪ್ತಿ ಅಂದರೆ ಇರುವಿಕೆನೇ ಸುಷುಪ್ತಿ. ಎಲ್ಲಿದೆ? ಮಾತುಕರ್ತವಿಲ್ಲ. ಯಾವಾಗಿದೆ? ಮಾತುಕರ್ತವಿಲ್ಲ. ಏನು ಯಾವ ರೂಪವಾಗಿದೆ? ಜ್ಞಾತೃ ರೂಪವ, ಜ್ಞೇಯ ರೂಪವ? ಅದು ಇಲ್ಲ. ಜ್ಞಾತೃ ರೂಪವಲ್ಲ, ಜ್ಞೇಯ ರೂಪವಲ್ಲ, ಸಂಬಂಧ ರೂಪವೇ ಇಲ್ಲ. ಸಂಬಂಧರಹಿತ ಸ್ವತಃ ಸಿದ್ಧ, ಅದು ಸುಷುಪ್ತಿ. ಸುಷುಪ್ತಿ ಎಂಬುದು ಎಚ್ಚರ ಸಾಕ್ಷಿಯಿಂದ ನೋಡು, ವೈಶ್ವಾನರ ದೃಷ್ಟಿಯಿಂದ ನೋಡು, ಎಚ್ಚರ ಮನಸ್ಸಿನಿಂದ ನೋಡಬೇಡ. ನಾನು ಹೇಳಿದ್ದು ಅರ್ಥವಾಗ್ತಾ ಇದೆಯಾ? ನಾನು ಸುಮ್ಮನೆ ಏನೇನೋ ಹೇಳ್ಕೊಡ್ತಾ ಹೋಗ್ತಾ ಇದ್ದೀನ. ಅಪಿಚ ನ ಕದಾಚಿತ್ ಜೀವಸ್ಯ ಬ್ರಹ್ಮಣ ಸತ್ಸಂಪತ್ತಿರ್ನಾಸ್ತಿ. ಇವತ್ತು ಸಾಕು, ತುಂಬ ಲೇಟಾಗಿ ಶುರು ಮಾಡಿದ್ದೇವೆ. ಸ್ವಲ್ಪ ವ್ಯಾಕರಣ ಪಾಠ ಆಗಲಿಲ್ಲ. ಇದು ಬಿಟ್ಟು ಸ್ವಲ್ಪ ಹೇಳ್ತೀನಿ ವ್ಯಾಕರಣ ಪಾಠ. ಅಪಿಚ ನ ಕದಾಚಿತ್ ಜೀವಸ್ಯ ಬ್ರಹ್ಮಣ ಸತ್ಸಂಪತ್ತಿಸಿ. ಬ್ಯೂಟಿಫುಲ್ ವಾಕ್ಯ. ಭಾಷಾಕಾರರು ನೋಡಿ, ಮನಸ್ಸು ಮುಳುಗೆ ಹೋಯಿತು ಸುಷುಪ್ತಿಯಲ್ಲಿ. ಏಕೆ? ಮನಸ್ಸುಕ್ಕಿಂತ ಹೆಚ್ಚಾಗಿ, ಮನಸ್ಸುಕ್ಕಿಂತ ವ್ಯಾಪಕ ಅಂದರೆ ಏನು? ಮನಸ್ಸು ನುಂಗಿಬಿಟ್ಟು ಎಂದರ್ಥ. ಮನಸ್ಸುಕ್ಕಿಂತ ಹೆಚ್ಚಾಗಿ, ಎಚ್ಚರಕ್ಕಿಂತ ಹೆಚ್ಚು, ಮನಸ್ಸುಕ್ಕಿಂತ ವ್ಯಾಪಕ ಅಂದರೆ ಅರ್ಥವೇನು? ಮನಸ್ಸು ಎಚ್ಚರವನ್ನೆಲ್ಲಿ ಬಿಡ್ತೀರಿ? ಬಿಡುವಕ್ಕೆ ಜಾಗನೇ ಇಲ್ಲವೇ? ಎಚ್ಚರಕ್ಕಿಂತ ವ್ಯಾಪಕ ಅಂದ್ರೇನು? ಎಚ್ಚರನ್ನು ನುಂಗಿ ಅರಿವೇ ಎಂದರ್ಥ. ಎಚ್ಚರದ ಅರಿವೇ ಎಚ್ಚರವನ್ನು ನುಂಗಿ ಇರುತ್ತದಲ್ಲ, ಅದು ಸುಷುಪ್ತಿ. ಎಚ್ಚರದ ಅರಿವು, ಎಚ್ಚರ ನಾನು ಬುದ್ಧಿ, ಎಚ್ಚರ ಪ್ರಪಂಚವನ್ನು ನುಂಗಿ ಇದ್ದರೆ ಅದು ಸುಷುಪ್ತಿ ಅಲ್ಲವೇ? ಆ ಸುಷುಪ್ತಿಯಲ್ಲಿ ಎಚ್ಚರ ಯಾವಾಗ ಮುಳುಗಿದೆ? ಯಾವಾಗಲೂ ಮುಳುಗೇ ಇದೆ. ಆ ಅರಿವಿನ ದೃಷ್ಟಿಗೆ, ಸಾಕ್ಷ್ಯ ದೃಷ್ಟಿಗೆ ಎಚ್ಚರ ಬೇರಾಗಿಲ್ಲವೇ ಇಲ್ಲ. ಪಾತ್ರ ನಟನ ದೃಷ್ಟಿಗೆ ಎಲ್ಲಿದೆ? ನಾಟಕದಲ್ಲಿ ನೋಡಿ, ಪಾತ್ರ ನಟನ ಅನುಭವ ದೃಷ್ಟಿಗಿದೆಯಾ? ಪ್ರೇಕ್ಷಕರ ದೃಷ್ಟಿಗೆ ಅನಿಸಿದ್ದರೆ ಅನಿಸಲಿ, ಪಾತ್ರ ನಟನ ದೃಷ್ಟಿಗೆ ಬಿಡಿಯಾಗಿಲ್ಲವೇ ಇಲ್ಲ. ನಟನಲ್ಲಿ ಮುಳುಗೆ ಹೋಯಿತು. ಪಾತ್ರ ಎಂಬುದು ನಟನ ಅನುಭವ ದೃಷ್ಟಿಗೆ ಬಿಡಿಯಾಗಿಲ್ಲ, ನಟನ ಸ್ವರೂಪದಲ್ಲಿ ಮುಳುಗೆ ಹೋಯಿತು. ಯಾವಾಗ? ಎಂದಿಗೂ ಮುಳುಗೆ ಇರುತ್ತದೆ. ಅಲ್ಲಿ ಇದ್ದರೆ ಅಲ್ಲವೇ? ಪಾತ್ರ ಎಂಬುದು ಇಲ್ಲವೇ ಇಲ್ಲ. ನಟನ ಅನುಭವದಲ್ಲಿ ಮುಳುಗೆ ಇದೆ, ಎಂದಿಗೂ ಮುಳುಗೆ ಇದೆ. 24 ತಾಸು ಮುಳುಗೆ ಇರುತ್ತದೆ. ಹಾಗೆ ಜಾಗ್ರದ ಅವಸ್ಥಾ
ಜಾಗ್ರದ ಅಹಂ ಬುದ್ಧಿ ಸಾಕ್ಷಿ ಅನುಭವ ದೃಷ್ಟಿಗೆ ಮುಳುಗೇ ಇರುತ್ತದೆ, ಬಿಡಿಯಾಗಿರುವುದೇ ಇಲ್ಲ. ಮುಳುಗೇ ಇರುತ್ತದೆ. ಯಾವಾಗ? ಎಂದಿಗೂ ಮುಳುಗೇ ಇರುತ್ತದೆ. ಬಿಡಿಯಾಗಿದೆ ಎಂದು ತೋರುವಾಗಲೂ ಮುಳುಗೇ ಇದೆ. ಅಲೆ ತೋರುವಾಗಲೂ ನೀರಿನಲ್ಲಿ ಮುಳುಗೇ ಇದೆ. ಅಲೆ ಮುಳುಗಬೇಕಾಗಿಲ್ಲ. ಅಲೆ ತೋರುವಾಗಲೂ ನೀರಿನ ದೃಷ್ಟಿಗೆ ಮುಳುಗಿದೆ. ಅಲ ದೃಷ್ಟಿಗೆ ಅಲೆ ಅನಿಸಬಹುದು, ನೀರಿನ ದೃಷ್ಟಿಗೆ ತೋರುವ ಅಲೆಯು ಮುಳುಗೇ ಇದೆ. ಯಾವಾಗ? ಎಂದಿಗೂ ನೀರಿನಲ್ಲಿ ಮುಳುಗೇ ಇದೆ. ಅದು ನೋಡಿ, ಅಲೆ ನೀರಿನ ಅನುಭವ ದೃಷ್ಟಿಗೆ ಎಂದಿಗೂ ಮುಳುಗೇ ಇದೆ, ಮುಳುಗೇ ಇದೆ. ನೀರಿನ ದೃಷ್ಟಿಗೆ ನೀರು ಬಿಟ್ಟು ಬಿಡಿಯಾಗಿಲ್ಲ, ಎಂದಿಗೂ ಮುಳುಗಿದೆ. ಎಂದಿಗೂ ಅಂದರೆ ಒಂದಾನೊಂದು ಸಮಯವಲ್ಲ, ಸರ್ವಕಾಲದಲ್ಲಿ ಎಂದೆಂದಿಗೂ ನೀರಿನ ದೃಷ್ಟಿಗೆ ನೀರೇ ಆಗಿದೆ ಅಲ್ಲವೇ? ಹಾಗೆ ಹಾಗೆ ಆದ್ದರಿಂದ ಸುಷುಪ್ತಿ ಅನುಭವ ದೃಷ್ಟಿಗೆ ಜಾಗ್ರತೆ ಎಲ್ಲಿದೆ? ಎಲ್ಲಿ ಅಂದರೆ ಜಾಗ್ರತ್ತು ತೋರುವಾಗಲೂ ಸುಷುಪ್ತಿಯಲ್ಲಿ ಮುಳುಗಿದೆ, ತೋರದಿರುವಾಗಲೂ ಸುಷುಪ್ತಿಯೇ ಇದೆ. ಅಂದರೆ ಸುಷುಪ್ತಿ ಅನುಭವ ದೃಷ್ಟಿಗೆ ಜಾಗ್ರತ್ತು ತೋರಲಿ ತಾನೇ, ಬಿಡಲಿ ತಾನೇ. ಅಲೆ ತೋರಲಿ ನೀರೇ, ತೋರದಿದ್ದರೂ ನೀರೇ. ನೋಡಿ, ಅಲೆ ತೋರಲಿ ನೀರೇ, ತೋರದಿದ್ದರೂ ನೀರೇ. ನೀರು ಒಂದು ಸಲ ಹೇಳಿಬಿಟ್ಟರೆ ಅದರ ಒಳಗೆ ತೋರುವುದು ತೋರದಿರುವುದು ಎರಡು ನೀರೇ, ಒಟ್ಟು ನೀರದು. ಒಂದು ನಂತರ ಇನ್ನೊಂದಲ್ಲ. ತೋರುವುದು ಒಂದು ಸ್ವಲ್ಪ ಹೊತ್ತು, ತೋರದಿರುವುದು ಇನ್ನು ಸ್ವಲ್ಪ, ಹಾಗಲ್ಲ. ಎರಡು ಒಟ್ಟಿಗೆ ನೋಡು. ತೋರುವುದು ತೋರದಿರುವುದು ಎರಡು ಒಟ್ಟಿಗೆ. ಎರಡು ಒಟ್ಟಿಗೆ ಅಂದರೆ ಎರಡು ನುಂಗಿ ಬಿಡ್ತದೆ ಅಂತ ಅರ್ಥ. ಎರಡು ಒಟ್ಟಿಗೆ ನೋಡು ಅಂದರೆ ಅರ್ಥವೇನು? ಅಲೆ ತೋರುವುದು ತೋರದಿರುವುದು ಈ ಎರಡು ಒಂದು ನಂತರ ಇನ್ನೊಂದಲ್ಲ, ಎರಡು ಒಟ್ಟಿಗೆ ನೋಡು ಅಂದರೆ ಎರಡು ಇಲ್ಲ ಎಂದರ್ಥ. ಆ ನೀರೇ ನೀರು. ಹಾಗೆ ಅರಿವೇ ಅರಿವು. ಎಚ್ಚರ ಎಂಬುದು ಆ ಅರಿವಿಗೆ, ಸಾಕ್ಷಿಗೆ ಎಚ್ಚರ ಎಂದು ಕಲ್ಪಿತ ಹೆಸರು. ಅಲ್ಲೇನು ಎಚ್ಚರ ಎಂಬುದಿದೇನು? ಎಚ್ಚರ ಏನಿಲ್ಲ. ಸಾಕ್ಷಿಗೆ ಎಚ್ಚರ ಎಂಬುದು ಸುಮ್ಮನೆ ಕಲ್ಪಿತ ಹೆಸರು. ಹೆಸರು ಬಿಡು ಸಾಕ್ಷಿ, ಹೆಸರಿಟ್ಕೋ ಎಚ್ಚರ. ಎಚ್ಚರ ಬಿಟ್ಟರೆ ನೀವು ಹೆಸರಿಡು ಹೆಸರು ಬಿಡು. ಹೆಸರು ಹಾಕಿದ್ದರೆ ಸಾಕ್ಷಿಗೇನು ವ್ಯತ್ಯಾಸ ಆಗಲ್ಲ, ಹೆಸರು ಬಿಟ್ಟರೂ ಸಾಕ್ಷಿಗೇನು ವ್ಯತ್ಯಾಸ ಆಗಲ್ಲ. ಹೆಸರಿಟ್ಟರೂ ಹೆಸರು ಬಿಟ್ಟರೂ, ಹೆಸರಿಟ್ಟರೂ ಹೆಸರು ಬಿಟ್ಟರೂ ಸಾಕ್ಷಿಯೇ ಸಾಕ್ಷಿ. ಅದರಿಂದ ಸಾಕ್ಷಿ ಅನುಭವ ದೃಷ್ಟಿಗೆ ಎಚ್ಚರವನ್ನು ನುಂಗಿದೆ. ಎಚ್ಚರ ತೋರುವಾಗಲೂ ನುಂಗಿದೆ, ತೋರದಿರುವಾಗಲೂ ನುಂಗಿದೆ. ತೋರದಿದ್ದರೂ ನುಂಗಿ ಅಂದರೆ ತೋರುವುದು ತೋರದಿದ್ದರೂ ಎರಡು ಸಾಕ್ಷಿಗೆ ಎರಡು ಕಲ್ಪಿತ ಹೆಸರುಗಳು. ಆಯಿತಾ? ಹಾಗೆ ಆ ಅರಿವು ಆ ಸಾಕ್ಷಿಯಲ್ಲಿ ಈ ಆತ್ಮ ಮೊಳಗದೇ ಇರುವಾಗ ಯಾವಾಗ? ನೀನು ಬ್ರಹ್ಮ ಆಗದೆ ಸಾಕ್ಷಿ ಆಗದೇ ಇರುವುದು ಯಾವಾಗ ಹೇಳು? ನೀವು ಅದಕ್ಕೋರು ಇಲ್ಲಿ ವಾಕ್ಯ ಒಂದು ಹೇಳ್ತಾರೆ ನೋಡಿ, ಭಾಷಾವಾಕ್ಯ. ಇದು ನಾಳೆ ಹೇಳಬೇಕಿತ್ತು, ಒಂದು ಸ್ವಲ್ಪ. ಅಪಿಚ ಕದಾಚಿತ್ ಜೀವಸ್ಯ ಬ್ರಹ್ಮಣ ಸತ್ಸಂಪತ್ತಿರ್ನಾಸ್ತಿ ಸ್ವರೂಪಸ್ಯ ಅನಪಾಯಿತು. ಜೀವನು ಬ್ರಹ್ಮದಲ್ಲಿ ಮುಳುಗಿ ಹೋಗದೆ, ಬ್ರಹ್ಮವೇ ಆಗಿಬಿಡದೆ ಇರುವ ಸಮಯವೇ ಇಲ್ಲ. ನೋಡಿ, ಘಟಾಕಾಶ ಮಹಾಕಾಶ ಆಗದೇ ಇರುವ ಸಮಯ ಯಾವಾಗ ಹೇಳು? ಘಟಾಕಾಶ ಮಹಾಕಾಶದಿಂದ ಹುಟ್ಟಿತು ಅಂದರೆ ಘಟಾಕಾಶ ಮಹಾಕಾಶದಿಂದ ಬಿಟ್ಟಿತು ಅಂದರೆ ಮಹಾಕಾಶದಿಂದ ಬಿಟ್ಟು ದೂರ ಬಂದಿಲ್ಲ. ಮಹಾಕಾಶ ಬಿಟ್ಟಿಲ್ಲ ಅಂದರೆ ಘಟಾಕಾಶ ಮಹಾಕಾಶ ಜೊತೆಗೆ ಒಂದಾಗಿ ಇರದೇ ಇರುವುದು ಯಾವಾಗ? ಒಂದಾಗಿ ಇರದೇ ಇರುವುದು ಎಲ್ಲಿಯಾಗಿದೆಯೇ? ಎಲ್ಲಿಯಾದರೂ ಇದೆ? ಘಟಾಕಾಶ ಮಹಾಕಾಶ ಆಗದೇ ಇರುವುದು ಯಾವಾಗ? ಮಹಾಕಾಶವಾಗೇ ಇದೆ, ಎಂದಿಗೂ ಇದೆ. ಯಾವಾಗಿದೆ? ಎಂದಿಗೂ ಇದೆ. ಘಟಾಕಾಶ ಮಹಾಕಾಶ ದೃಷ್ಟಿಗೆ ಘಟಾಕಾಶ ಬಿಡಿಯಾಗಿದೆಯಾ? ನೀವು ಸರ್ವವ್ಯಾಪಕ ಆಕಾಶ ಎಂದು ತಿಳ್ಕೊಂಡು ಆವಾಗ ಘಟಾಕಾಶ ನಿನಗಿಂತ ಬೇರೆ ಇದೆಯಾ? ಒಟ್ಟು ಮಹಾಕಾಶ ನೋಡಿ, ನೀನೇ ಒಟ್ಟು ಮಹಾಕಾಶ. ಆವಾಗ ಘಟಾಕಾಶ ನಿನಗಿಂತ ಬೇರೆ ಇದೆಯಾ? ಅದರಿಂದ ಘಟಾಕಾಶ ಮಹಾಕಾಶವಾಗದೆ ಮಹಾಕಾಶದಿಂದ ಒಟ್ಟಾಗದೇ ಇರುವ ಸಮಯವೇ ಇಲ್ಲ. ಅಂದರೆ ಎಂದಿಗೂ ಒಟ್ಟಾಗೇ ಇದೆ. ಹಾಗೆ ಜೀವ ಬ್ರಹ್ಮನಾಗುತ್ತಾನೆ ಎಂದಲ್ಲ, ಜೀವನು ಬ್ರಹ್ಮ ಜೊತೆಗೆ ಒಟ್ಟಾಗೇ ಇದ್ದಾನೆ, ಎಂದಿಗೂ ಇದ್ದಾನೆ. ಜೀವ ಎಂಬುದೇ ಸುಮ್ಮನೆ ಕಲ್ಪನಾ, ಅಲ್ಲಿ ಏನಿಲ್ಲ, ಇರುವುದೇ ಬ್ರಹ್ಮ. ಬ್ರಹ್ಮಗೆ ಜೀವ ಎಂದು ಇನ್ನೊಂದು ಕಲ್ಪಿತ ಹೆಸರು ಅಷ್ಟೇ. ಜೀವ ಎಂಬುದು ಯಾರೂ ಇಲ್ಲ. ಆ ಬ್ರಹ್ಮಗೆ ನೀವು ಇನ್ನೊಂದು ಹೆಸರಿಟ್ಟು ಮಾತಾಡ್ತಾ ಇದ್ದೀವಿ ಅಷ್ಟೇ. ಹೆಸರು ಮಾತ್ರ ವ್ಯತ್ಯಾಸ, ಅಲ್ಲಿ ಯಾರೂ ಇಲ್ಲ. ಜೀವ ಎಂಬುದು ಯಾರೂ ಇಲ್ಲ. ಘಟಾಕಾಶ ಎಂಬುದು ಏನೂ ಇಲ್ಲ, ಅದಿರುವುದು ಆಕಾಶವೇ. ಘಟಾಕಾಶ ಅಂದರೆ ಆಕಾಶವೇ, ಅಲ್ಲಿ ಇನ್ನೊಂದೇನಿಲ್ಲ.
ಮಹಾಕಾಶಕ್ಕೆ ಘಟಾಕಾಶ ಎಂದು ಇನ್ನೊಂದು ಕಲ್ಪಿತ ಹೆಸರು. ಹಾಗೆಯೇ ಘಟಾಕಾಶ ಮಹಾಕಾಶವಾಗೇ ಇದೆ. ಯಾವಾಗ? ಎಂದಿಗೂ ಇದೆ. ಮಹಾಕಾಶವನ್ನು ಬಿಟ್ಟು ಇರುವುದೇ ಇಲ್ಲ, ಹುಟ್ಟಲೇ ಇಲ್ಲ ಘಟಾಕಾಶ. ಘಟಾಕಾಶ ಮಹಾಕಾಶದಿಂದ ಬಿಡಿಯಾಗಲಿಲ್ಲ, ಹುಟ್ಟಲಿಲ್ಲ. ಜೀವ ಬ್ರಹ್ಮದಿಂದ ಬಿಡಿಯಾಗಲಿಲ್ಲ, ಹುಟ್ಟಲಿಲ್ಲ. ಬ್ರಹ್ಮ ಆಗದೇ ಇರುವ ಸಮಯವೇ ಇಲ್ಲ. ನ ಕದಾಚಿತ್ ಜೀವಸ್ಯ ಬ್ರಹ್ಮಣ ಸತ್ಸಂಪತ್ತಿರ್ನಾಸ್ತಿ. ಅಬ್ಬಾ, ಎಷ್ಟು ಅದ್ಭುತವಾದ ಭಾಷ್ಯಕಾರರು ನೋಡಿ ನೋಡಿ ಎಷ್ಟಿದೆ. ಅಂದರೆ ಜೀವ ಎಂದು ನೀವು ಹೆಸರು ಯಾರನ್ನು ಹೇಳ್ತಾ ಇದ್ದೀವೋ ಅದು ಬ್ರಹ್ಮೆ. ಬ್ರಹ್ಮ ಅಂದರೆ ಏನು? ಇರವು, ಅರಿವು. ಆ ಅರಿವಿಗೆ, ಸಾಕ್ಷಿಗೆ ಜೀವ ಎಂದು ಸಾಕ್ಷಿಯನ್ನೇ ಜ್ಞಾತೃ ಎಂದು ಇನ್ನೊಂದು ಕಲ್ಪಿತ ಹೆಸರು. ಜ್ಞಾತೃ ಯಾರಿಲ್ಲ, ಸಾಕ್ಷಿ. ಜ್ಞಾತೃ ಯಾರೂ ಇಲ್ಲ, ಅರಿವೇ. ಅರಿವಿಗೆ ಜ್ಞಾತೃ ಎಂದು ಹೆಸರು, ಅರಿವಿಗೆ ಜ್ಞೇಯ ಎಂದು ಹೆಸರು, ಅರಿವಿಗೆ ದೇಶ ಎಂದು ಹೆಸರು, ಅರಿವಿಗೆ ಕಾಲ ಎಂದು ಹೆಸರು, ಅರಿವಿಗೆ ನೀನು ಎಂದು ಹೆಸರು, ಅರಿವಿಗೆ ನಾನು ಎಂದು ಹೆಸರು. ನೀವು ಯಾವ ಹೆಸರೇ ಇಟ್ಕೋ ಅದು ಅರಿವೇ ಇರುತ್ತದೆ. ನೀವು ಯಾವ ಹೆಸರೇ ಇಟ್ಕೋ ಅದು ಬ್ರಹ್ಮವೇ. ಆಯಿತಾ? ಆದ್ದರಿಂದ ಬ್ರಹ್ಮವಾಗದೇ ಇರುವ ಸಮಯವೇ ಇಲ್ಲ. ನಾನು ಬ್ರಹ್ಮ ಆಗ್ತೀನಿ ಅಂದರೆ ನೀವು ಆಗದೇ ಇರುವುದು ಯಾವಾಗ ಹೇಳು? ನೀವು ಇರುವುದೇ ಬ್ರಹ್ಮ. ಮೊದಲಿನಿಂದ ಬ್ರಹ್ಮ, ಈಗಲೂ ಬ್ರಹ್ಮ, ಎಂದಿಗೂ ಬ್ರಹ್ಮ. ಬರೀ ಜೀವ ಜೀವ ಹೇಳ್ತಾರೆ. ಜೀವ ಯಾರೂ ಇಲ್ಲ, ಅದು ಸುಮ್ಮನೆ ನಿಮ್ಮ ಭ್ರಾಂತಿ. ಜೀವ ಎಂಬುದು ಯಾರೂ ಇಲ್ಲ, ಇರುವುದೇ ಬ್ರಹ್ಮ. ಆಯಿತಾ? ಸಾಕು, ಸ್ಟ್ರೇನ್ ಆಗ್ತದೆ ಅಂತರ ಹೇಳ್ತೀನಿ. ಇನ್ನೊಂದು ಪಾಠ ಇದೆ, ನಾನು ಹೇಳಬೇಕಿರ್ತದೆ. ಆಯಿತು. ಓಂ ಶಾಂತಿ ಶಾಂತಿ ಶಾಂತಿ.